ಕಾಲಲ್ಲಿ ಬಿಂದಿಗೆ ಕೈಯಲ್ಲಿ ಬಂದಳೋ ಚೆಲ್ಲುತ್ತ ಕಿರಣವ ಉಷರಾಣಿ ಭೂಮಿಗೆ ಮಿಂಚಿನ ಬೆಳಕಿನ ಸಿಂಚನ ಎಚ್ಚರಾಗಿ ಹೋಯ್ತು ಈ ಲೋಕ ಎಚ್ಚರಾಗಿ ಹೋಯ್ತು ಈ ಲೋಕ ಅಂದುಗೆ ಕಾಲಲ್ಲಿ ಬಿಂದಿಗೆ ಕೈಯಲ್ಲಿ ಬಂದಳೋ ಚೆಲ್ಲುತ್ತ ಕಿರಣವ ಉಷರಾಣಿ ಎಷ್ಟು ದಿವಸದಿಂದ ಕೈ ಕಿತ್ತೆ ಸತಾಯಿಸಿದಲ್ಲ ಈಗ ನಾವು ಮಾಡ್ತೀನಿ. ಅಲ್ಕ ನನ್ನ ಮಗ ಗುರ್ರಂತ ಬಂದ ನಾನು ಹೊಡ್ತಾ ತಡಿಯಕ್ಕಾಗದೆ ಗುಳ್ಳೆ ನರಿ ತರ ಕುಯ್ ಹುಟ್ಕೊಂಡು ಹೊಟ್ಟೋದ. ಹೊಳಬೇಡ ನೀನು. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡದಂತ ನೀನು ಹೇಳ್ಬೇಕಾದಿಲ್ಲ. ಮನುಷ್ಯನಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಏನ್ ನಿನ್ನ ಹೆಸರು? ಜ್ಯೋತಿ. ಜ್ಯೋತಿ. ಜ್ಯೋತಿ ತುಂಬಾ ಪ್ರಕಾಶಮಾನವಾಗಿದೆ ಹೆಸರು. ಚಂದ್ರ ಜ್ಯೋತಿ ನೋಡಿ ಚೆನ್ನಾಗಿದೆ. ವೆರಿ ಗುಡ್ ವೆರಿ ಗುಡ್. ನನ್ನ ಹೆಸರು ಚಂದ್ರ, ಚಂದ್ರಶೇಖರ. ಹೌದು, ಅವನ್ಯಾರು? ಅವನಿ ಊರಿನ ರೌಡಿ. ನನ್ ಮದ್ವೆ ಮಾಡ್ಕೊಂಡ್ ಕೇಳ್ದ. ಥೂ ಅಂತ ಮುಖ ಕುಗದ್ ಕಳಿಸ್ದೆ. ಏನ್ ಜ್ಯೋತಿ, ನಾನ್ ನಿನ್ ಮದ್ವೆ ಮಾಡ್ಕೋತೀನಿ ಅಂತ ಕೇಳಿದ್ರು ನನ್ ಮುಖಕ್ಕೆ ಹೋಗಿತೀಯಾ? ಅಪ್ಪ ಅಮ್ಮ ಇಲ್ಲದ ಅನಾಥೆ ನಾನು. ಕೂಲಿ ಪಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದೀನಿ. ನನಗೂ ನಿಮ್ಗೂ ನೋಡು, ನಾನೊಬ್ಬ ಆದರ್ಶವಾದಿ ಜ್ಯೋತಿ. ಸಾವುಕಾರರು ಬಡವರು ಅನ್ನೋ ಭೇದ ಭಾವ ನನಗಿಲ್ಲ. ಹಟ್ಟಿಡ್ದು ಹುಡುಗಿನ ಕಂಡ್ರೆ ನನಗಿಷ್ಟ ಆಗೋದಿಲ್ಲ. ನಿಷ್ಕಲ್ಮಶವಾದ ಹೃದಯ ಇರುವಂತ ನಿನ್ನಂತ ಮುಗ್ಧ ಹಳ್ಳಿ ಹೆಣ್ಮಕ್ಳನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಆಗತ್ತೆ. ಬೇ, ಈ ಪರೀಕ್ಷೆ ಒಳಗೆ ನೀನ್ ಗೆದ್ದು ಬಿಟ್ಟೆ. ಮದುವೆಗೆ ಮುಂಚೆನೆ ಒಂದು ಹೆಣ್ಣನ್ನ ಮುಟ್ಟಬಾರದು, ಅದು ಮಹಾಪಾಪ ಅಂತ ಗೊತ್ತಿತ್ತು. ಆದ್ರೂ ಪರೀಕ್ಷೆ ಮಾಡೋದಕ್ಕೋಸ್ಕರ ನೀನು ಮುಟ್ಟಿದೆ. ಡೋಂಟ್ ವರಿ, ನಿನ್ನಂತ ಹೆಣ್ಣಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನ್ನ ಮಾತಿನ ಮೇಲೆ ನೀನು ನಂಬಿಕೆ ಬರಬೇಕು ಅನ್ನೋದಾದ್ರೆ ನಡಿ ದೇವಸ್ಥಾನಕ್ಕೆ ಹೋಗೋಣ. ಯಾಕೆ ಅಂತಂದ್ರೆ ದೇವರ ಸನ್ನಿಧಿಯಲ್ಲಿ ನಿನಗೆ ತಾಲಿ ಕಟ್ಟಿ ನಾನು ಹೆಂಡತಿ ಮಾಡ್ಕೊಳ್ಳೋಕೋಸ್ಕರ. ಇದಕ್ಕೆ ಗಾಂಧರ್ವ ವಿವಾಹ ಅಂತ ಹೇಳೋದು.
ದುಷ್ಯಂತ ಶಾಕುಂತಲೆ ಮದುವೆ ಆಗ್ಲಿಲ್ವಾ ಹಾಗೇನೆ. ದುಷ್ಯಂತ ಶಕುಂತಲ ಕೈ ಬಿಟ್ಟ ಹಾಗೆ ನೀವು ನನ್ ಕೈ ಬಿಡಲ್ಲ ತಾನೆ? ಚೆಚ್ಚೆ ಏನ್ ಮಾತಾಡ್ತಾ ಇದೀಯಾ? ಇಂಥ ಸಂತೋಷ ಸಮಯದಲ್ಲಿ ಇಂಥ ಮಾತಾಡೋದು. ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಹೋಗೋಣವಾ? ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ನೀವು ನನ್ ಗಂಡಾಗ್ ಸಿಕ್ಕಿದ್ದೀರಾ. ಇಲ್ದಿದ್ರೆ ನೀವೆಲ್ಲಿ, ನಾನೆಲ್ಲಿ? ನೀವು ಆಕಾಶ, ನಾನ್ ಭೂಮಿ. ಅಯ್ಯ ಹುಚ್ಚಿ, ಮಾತ್ ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ಒಂದ್ ಗಾದೆ ಕೇಳಿಲ್ವಾ? ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಬಾಯಲ್ಲಿ ಏಯ್ ಕಳಿ. ಚಂದ್ರು, ಸುಂದ್ರ, ಕೋಮಲ ಎಲ್ಲ ಎಲ್ಲ ಹಾಳಾಗ ಯಾಕೋ ಗರ್ಮ ಆಗಿದಾರಲ್ಲ, ಯಾರಿಗೋ ಏನೋ ಗ್ರಾಚಾರ ಕಾಯ್ದಿತ್ತಲ್ಲೋ. ಗ್ರಾಚಾರ ಕಾದಿರೋದು ನಿಮಗೆ. ನಮಗ ಅಯ್ಯೋ ಇನ್ನೇನಪ್ಪ ಆಗಲಿ. ಇದೇನು ಬಂದೂಕು? ಇದ್ರೊಳಗಡೆ ಏನಿದೆ? ಗುಂಡು ಇದನ್ನ ಒತ್ತಿದ್ರೆ ಏನಾಗುತ್ತೆ ಗೊತ್ತಾ? ಬಂತದೆ. ತಮಾಷೆ ಮಾಡ್ತಾ ಇದೀಯಾ? ಈಗ ನಾನು ನಿಮ್ಮನ್ನ ಶೂಟ್ ಮಾಡ್ಬೇಕು. ನನ್ನ ಮಾಡಬೇಡಿ, ಇವನ್ನ ಮಾಡಿ. ಲಕ್ಕಮ್ಮ ನನ್ನ ಕಾಪಾಡೆ. ನನ್ನ ಮಗ ಚಂದ್ರು ಎಷ್ಟೆಟ್ಗೆ ಹೋಗಿ 3 ತಿಂಗಳಾದ್ರು ಅವ್ನ ಕಾಗದ ಬರ್ದಿದ್ರೆ ಫೋನ್ ಮಾಡಿದ್ರೆ ನನಗಾಗ್ರೂ ಹೇಳಿಲ್ಲ ನೀವು? ಬಂದಿದ್ರೆ ತಾನೇ ಹೇಳೋದು. ಎಷ್ಟೋ ಸಲ ಫೋನ್ ಮಾಡಿದ್ರು ಅವ್ರಿಗೆ, ಎಷ್ಟೋ ಸಲ ಯಜಮಾನ್ರೆ. ಇಷ್ಟ ದಿವಸ ಅಲ್ಲೇನು ಕಡಿತಾ ಇದ್ದಾನ್ರು? ಲೇ ಸುಂದ್ರ, ನಾನು ಚಂದ್ರು ಮಾತಾಡ್ತಾ ಇರೋದು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಗವರ್ನರು ಪಾರ್ಟಿ ಕೊಡ್ತಾರೆ ಅಂತ ಯದ್ವಾ ತಿನ್ನೋದಕ್ಕೆ ನಮ್ಮಪ್ಪ ಕಂಜೂಸ್ ನನ್ನ ಮಗ, ಬೇಕುಪ್ ನನ್ನ ಮಗ, ಬೇವರ್ಸಿ ನನ್ನ ಮಗ ಇವತ್ತು ಊರಿಗೆ ಬರ್ತಾ ಇದ್ದಾರೆ. ನೀವು ಹುಷಾರಾಗಿರ್ಬೇಕು. ಬಂದು ನನ್ ಕೇಳಿದ್ರೆ ಘಟಪ್ರಭಾ ಎಸ್ಟೇಟ್ ಹೋಗಿದ್ದಾರೆ, 4-5 ದಿವಸ ಆಗುತ್ತೆ ಬರೋದು ಅಂತ ಹೇಳು. ನೀನೇ ಹೆದರ್ಕೋಬೇಡ. ಅವ್ರ ಹತ್ರ ಇರೋ ಬಂದೂಕ 42ನೇ ಇಸ್ವಿದು, ತುಕ್ಕಿಡ್ದು ತೂತಾಗಿ ಹೋಗಿದೆ, ಗುಂಡು ಹಾರಲ್ಲ ಕಣೋ. ಗಬ್ಬ ನನ್ನ ಮಗನೇ. ಯಾರು ಮಾತಾಡ್ತಾ ಇರೋದು? ನಾನು ಕಣೋ, ನಿಮ್ಮಪ್ಪ. ಅಪ್ಪ ನೀನ್ ಯಾವಾಗ ಬಂದ್ಯಪ್ಪ? ನಾನು ಬಂದು ತುಂಬಾ ಹೊತ್ತಾಯ್ತು. 3 ತಿಂಗಳಿಂದ ಏನೋ ಕಿಸ್ತಾ ಇದೆಯಾ ಅಲ್ಲಿ ನೀನು? ಏನಪ್ಪ ನೀನು? ಇಲ್ಲಿ ಒಬ್ರು ಆಳು ಕಾಳು ಯಾರು ಕೆಲಸನೇ ಮಾಡ್ತಾ ಇಲ್ಲ, ತುಂಬಾ ಬೇಜವಾಬ್ದಾರಿ ತನ್ನ ಎಲ್ಲ ಸೆಟ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದೀನಪ್ಪ. ಸರಿ ಸರಿ, ಮಾಡ್ಬೇಕಾಗಿರೋ ಕೆಲಸನೆಲ್ಲ ಬೇಗ ಮುಗಿಸಿ ಇಲ್ಲಿಗೆ ಬಾ. ಅಷ್ಟೊಳಗಾಗಿ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ. ಕೋಮಲ, ಇವತ್ ನಿಂಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸುಂದ್ರು, ಬ್ಯಾಳಿಗೆಂದ್ಲು ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು. ಒಂದ್ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ. ಇಳಿ ಇಳಿ, ಮೊದ್ಲು ಕೆಳಗಿಳಿ. ಇಳಿದ್ರೆ ಇಳಿಬೇಕು. ಮಹಾರಾಣಿ ಬಂದ್ಬಿಟ್ಲು. ಕಾಫಿ ಅಂತೆ ಕಾಫಿ. ಮೊದ್ಲು ಹೋಗಿ ಏನಾಗ ಹೋಗಿತ್ಕೊಂಬ. ಅಮ್ಮ ಒಬ್ಬರ ಹೊತ್ತಾಯ್ತು. ಅದ್ಯಾಕ ಅಂಗಡಿಯ ಕಾಫಿ ಕೇಳಿದ್ರೆ? ಮೊದ್ಲೋಗ್ ನಾ ಕೂಕಿತ್ಕೊಂಬ ಪುಟ್ಟಿ. ಆಮೇಲೆ ಒಂದಲ್ಲ 2 ಕೊಡ್ತೀನಿ, ಹೋಗು. ನನ್ ಹೋಗು. ಕಟ್ತೀಯಾ? ಕೊಡ್ತೀನಿ, ಹೋಗುಪ್ಪ.
ಅಯ್ಯೋ ಮುಸ್ಕುಡೋದು ಇಲ್ಲ, ಕಚ್ಚೋದು ಇಲ್ಲ, ಅಳ್ಳಾಡ್ಸಿರ ಅಳ್ಳಾಡೋದು ಇಲ್ಲ. ನಾವು ನಿಗರ್ಕಂಡ್ ಹಿಂಗೆ ನಿಂತದಲ್ಲ ಇದು. ಏನೇ ಅದು? ಅದು ಅವಲ್ಲ, ಹೂವ. ಹೂವ ತಲೆ, ಅದು ಹಾವು. ಅವಲ್ಲ, ಹೂವ ಅಂದೆ. ಅಯ್ಯೋ ಹೂವನಾ? ನಿನ್ ದೃಷ್ಟಿಲ ಹೂವನಾ? ನನ್ನ ಜೀವನದಲ್ಲಿ ನಿನ್ನ 100 ಸಲ ಕೇಳಿದ್ರಿ ನಿನ್ ಗಂಡ್ಸ ಅಂತ. ಒಂದು ಸಲ ಆದ್ರೂ ನಿನ್ ಗಂಡಸ್ತ ನಾನು ತೋರಿಸಿದ್ಯಾ? ಏಯ್, ಇವತ್ತ ಅವನ್ನ ಹಿಡ್ಕೊಂಡು ನಿನ್ ಗಂಡಸ್ತ ನಾನು ತೋರ್ಸು. ಇಂಥ 100 ಹಾವನ ಜೇಬಲ್ಲಿ ಇಟ್ಕೊಂಡು ತಿರುಗಿದ್ದೀನಿ ಕಣ ನಾನು. ಈಟದ ಮೀಸೆ ಯಾವ ತೀಡ್ಕತ್ತಿಲ್ಲ, ಹೋಗಿ ಹಿಡ್ಕ. ಬ್ಯಾಡ ಕಣೋ, ಇವತ್ತು ನನ್ನ ಕನಸಲ್ಲಿ ಯಮ ಬಂದಿದ್ದ, ನಿನ್ನ ಪರಲೋಕದ ಯಾತ್ರೆ ಮಾಡಿಸ್ದ. ದಯವಿಟ್ಟು ಬೇಡ ಕಣೋ, ಇಷ್ಟು ಜಲ್ದಿ ನಾನು ಬಿಟ್ಟು ಹೋಗ್ಬೇಡ ಕಣೋ. ಯಮ ತಾನೇ ಬಂದಿತ್ತು. ಈ ಸುಂದರದ ಮುಂದೆ ಯಮ ಏನೇ ಮಾಡ್ತಾನೆ? ಒಂದ್ ಧರ್ಮರಾಯ, ಇವನು ಕಾಪಾಡಪ್ಪ. ಅದು ಅಲ್ಲ ಕಣೋ, ನಿಜವಾದ ಹಾವು ಕಣೋ. ಹಾವು ಕಣೋ, ನೋಡಿ ನಿಜವಾದ ಹಾವ. ಅರೆ ಜ್ಯೋತಿ, ಏನ್ ಜ್ಯೋತಿ? ಏನಿಲ್ಲ, ನಾನೇ ನಿನ್ನ ನೋಡ್ಬೇಕು, ನಿಮ್ ಮನೆ ಹತ್ರ ಬರ್ಬೇಕು ಅನ್ಕೊಂಡಿದ್ದೆ. ಅಷ್ಟೊಳಗೆ ನೀನೇ ಬಂದ್ಬಿಟ್ಟಿಲ್ಲ, ಸಂತೋಷ ಆಯ್ತು. ಯಾಕೆ ಸಂಕೋಚ ಪಡ್ತಾ ಇದೀಯಾ? ಏನ್ ಸಮಾಚಾರ? ನಿಮ್ಗೊಂದ್ ಸಿಹಿ ಸುದ್ದಿ ಹೇಳೋಣ ಅಂತ ಬಂದೆ. ಸಿಹಿ ಸುದ್ದಿ? ಏನದು? ನೀವು ನೀವು ಅಪ್ಪ ಅಪ್ಪ ಆಗ್ತಿದ್ದೀನಾ? ಈ ವಿಷಯ ಏನಾದ್ರೂ ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ಬರೀ ಒದಿಯೋದಲ್ಲ, ಜಾಡ್ಸ್ ಒದ್ದು ಹೊರಗಾಗ್ತಾನೆ. ದೇವ್ರೆ, ಏನಿಲ್ಲ, ಈ ಸಿಹಿ ಸುದ್ದಿ ಕೇಳಿ ಏನ್ ಮಾತಾಡ್ಬೇಕು ಅಂತ ತೋಚ್ತಾ ಇಲ್ಲ. ಲೋತಿಮ್ಮ, ಆ ಜ್ಯೋತಮ್ನವ್ರಿಗೆ ತಂದಿರೋ ಸೀರೆಗಳನ್ನೆಲ್ಲ ತಗೊಂಬಾ ಇಲ್ಲಿ. ಸರಿ. ನಿನ್ನ ಪಟ್ನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಜ್ಯೋತಿ, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನ? ಯಜಮಾನ್ರೆ, ತಗೊಂಬಂದ್ಯಾ? ತಗೋ ಇದನ್ನ. ಏನೋ ನೋಡ್ತಾ ಇದ್ದೀಯಾ? ಕೊಟ್ಟಾಯ್ತಲ್ಲ, ಹೋಗೋ ಹೋಗೋ. ನೋಡು, ಇನ್ನೊಂದು ವಾರ ಆದ್ಮೇಲೆ ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಈಗ ಬರ್ಲಾ? ಯಾಕೆ ಇಷ್ಟೊಂದು ಆತರ ಪಡ್ತಿದ್ದೀರಾ? ಇಲ್ಲ ಜ್ಯೋತಿ, ತುಂಬಾ ಅರ್ಜೆಂಟ್ ಕೆಲಸ ಇದೆ. ಅಪ್ಪ ಬೇರೆ ಕಾಯ್ತಿರ್ತಾರೆ. ಇನ್ನೊಂದು ವಾರ ಆದ್ಮೇಲೆ ನೀನ್ ಖಂಡಿತ ಬರ್ಬೇಕು. ನೋಡು, ಈ ಪಾಪನ್ ಚೆನ್ನಾಗಿ ನೋಡ್ಕೋಬೇಕು. ನಾನೇ ಅಷ್ಟು ದೂರ ಬಿಟ್ಟು ಬರ್ತೀನಿ. ಬಾ. ಅಣ್ಣ, ಅವ್ರು ಬರ್ಲಿಲ್ವಾ? ಇಲ್ವಲ್ಲಮ್ಮ. ಒಂದ್ ವಾರ ಬಿಟ್ಟು ಬರ್ತೀನಿ ಅಂದಿದ್ದು 3 ತಿಂಗಳಾಯ್ತು, ಇನ್ನೂ ಬರ್ಲೇ ಇಲ್ಲ. ದೊಡ್ಡವ್ರ ಕತೆ ನಮ್ಗೇನಮ್ಮ ಗೊತ್ತು? ಎಲ್ಲಿ ಹೋಗಿದಾರೋ ಏನೋ. ಅವ್ರಿನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲಮ್ಮ. ಅವ್ರು ಬಂದ್ರೆ ನಾನೇ ನಿಮ್ ಮನೆ ಹತ್ರಕ್ಕೆ ಬಂದು ವಿಷಯ ತಿಳಿಸ್ತೀನಿ. ನನ್ ವಿಷಯ ಏನಾದ್ರೂ ಹೇಳಿದ್ರ? ಏನು ಹೇಳಿಲ್ಲ. ನೀನ್ ಆಗಾಗ್ಗೆ ಇಲ್ಲಿಗೆ ಬರ್ಬೇಡ. ಅವ್ರು ಬಂದ್ರೆ ನಿಮ್ ಮನೆಗೆ ಅವ್ರನ್ನೇ ಕಳಿಸ್ತೀನಿ. ನೀನ್ ಹೋಗಮ್ಮ, ಹೋಗು. ನೀನಾ? ನಿಮ್ ಮನೆಗೆ ನಾನೇ ಬರ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಒಳ್ಳೇದೇ ಆಯ್ತು. 1,000 ರೂಪಾಯಿ ಕೊಟ್ಟಿದ್ದಾರೆ, ನಿನ್ನ ಹತ್ರ ಕೊಟ್ಬಿಡು ಅಂತ. ತಗೋ. ಯಾಕೆ ಅಂದ್ರೆ ಊರ್ಗ್ ಹೋದ್ರು ಮತ್ತೆ ಬರಲ್ವಂತೆ. ನೀನ್ ಅವ್ರನ್ನ ಮರ್ತು ಬಿಡ್ಬೇಕಂತಮ್ಮ.
ಅಯ್ಯೋ ಏನಪ್ಪ ಮಾಡೋದೀಗ? ಒಳ್ಳೆ ಗಾಚಾರ ಬಂತಲ್ಲ. ಮಗು ಬಹಳ ಮುದ್ದಾಗಿದೆ. ಏನಮ್ಮ ನಿನ್ ಹೆಸರು? ಯಾಕಮ್ಮ ಅಳ್ತಾ ಇದೀಯಾ? ಡಾಕ್ಟ್ರೆ, ಈ ಹುಡುಗಿಗೆ ಯಾರೋ ಮೋಸ ಮಾಡ್ಬಿಟ್ಟಿದ್ದಾರೆ. ಆ ಶಾಕ್ನಿಂದ ಮಾತು ಕಳ್ಕೊಂಡು ಪಾಪ ಮೂಗಿ ಆಗ್ಬಿಟ್ಟಿದ್ದಾಳೆ. ನೀನೇ ಯಾವಾಗ ಬಂದೆ ಜ್ಯೋತಿ? ಮಗುನ್ ಬೇರೆ ಎತ್ಕೊಂಡ್ಬಿಟ್ಟಿದ್ಯಾ? ತುಂಬಾ ಮುದ್ದಾಗಿದೆ ಮಗು, ಎಲ್ಲ ಅವ್ರ ಅಪ್ಪನ ತರನೇ ಇದೆ. ಯಾರದು ಮಗು? ಓಹ್, ಅಯ್ಯೋ, ಇದು ನಂದೇ ಅಲ್ವಾ? ಓ ಮೈ ಗಾಡ್. ಆ ಕೆಂಗಣ್ ಬಿಟ್ಕೊಂಡು ನೋಡ್ಬೇಡ ಜ್ಯೋತಿ. ನೋಡು, ನಾನ್ ನಿನ್ನನ್ನು, ಈ ಮಗುನು ನಾನು ಸಾಯೋವರೆಗೂ ಚೆನ್ನಾಗಿ ನೋಡ್ಕೋತೀನಿ. ಸದ್ಯಕ್ಕೆ ಈ 1000 ರೂಪಾಯಿ ಇಟ್ಕೋ. ಜ್ಯೋತಿ, ಎಲ್ಲಿ ಇಳ್ಕೊಂಡಿದ್ಯಾ? ಯಾಕೆ ಮಾತಾಡ್ತಾ ಇಲ್ಲ? ನೀನೇನು ಮೂಗಿನ? ಸತ್ಯ ಬಚಾವಾದೆ. ತಗೋ, ಇದ್ರಿಟ್ಕೋ. ದಯವಿಟ್ಟು ಈ ಊರು ಬಿಟ್ಟು ಹೋಗು. ಹೋಗು. ಚಂದ್ರ, ಏನಾಯ್ತು? ಯಾರಕ್ಕೆ? ದಿಕ್ಕಿಲ್ದ ಹುಡುಗಿ ಸ್ವಲ್ಪ ದುಡ್ಡು ಕೇಳಿದ್ಲು. ದುಡ್ಡು ಕೊಡೋಣ ಅಂತ ಹೋದೆ, ಕೈ ಜಾರ್ ಬಿದ್ದೋಯ್ತು, ತಗೋತಾ ಇದ್ದೆ. ಪಾಪ, ಕೈಯಲ್ಲಿರೋ ಮಗು ನೋಡಿದ್ರೆ ಯಾರೋ ಮೋಸ ಮಾಡಿರ್ಬೇಕು ಅಂತ ಕಾಣಿಸುತ್ತೆ. ಏನಿಲ್ಲ. ಓ, ಚಂದ್ರಶೇಖರ್ ಅವರಾ? ಅವ್ರ ಮನೆನಾ? ಓ ಸರಿ, ನಾನು ತೋರಿಸ್ತೀನಿ. ನನ್ ಜೀವನ ಏನಾದ್ರೂ ಪರವಾಗಿಲ್ಲ, ನನ್ ಮಗು ಆದ್ರೂ ಅವ್ರ ಅಪ್ಪನ ಹತ್ರ ಚೆನ್ನಾಗಿರ್ಲಿ.
ಏ ಮಿಸ್ಟರ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ಮಗುನ ಆಟ ಆಡಿಸ್ತಾ ಇದ್ದೀನಿ. ಆಟ? ಕೈಯಲ್ಲಿ ನೋಟಿದೆ? ಇದು ಈ ಮಗು ಹುಟ್ಟಿದ್ದೆ ಒಂದು ವಿಚಿತ್ರ ಇನ್ಸ್ಪೆಕ್ಟ್ರೆ. ಎಲ್ಲ ಮಕ್ಕಳು ಹುಟ್ಟೋವಾಗ್ಲೇ ಅಮ್ಮ ಅಮ್ಮ ಅಂತ ಅಳ್ತವೆ. ಈ ಕಳ್ಳನ ಮಗಳ ಹುಟ್ಟೋವಾಗ್ಲೇ ನೋಟು ನೋಟು ಅಂತ ಅಳ್ತಿದ್ದ. ₹1 ನೋಟ್ ತೋರಿಸ್ದೆ, ಜೋರಾಗಿ ಅಳ್ತಿದ್ದ. ₹10 ನೋಟ್ ತೋರಿಸ್ದೆ, ಇನ್ನೂ ಜೋರಾಗಿ ಅಳ್ತಿದ್ದ. ₹100 ನೋಟ್ ತೋರಿಸ್ದೆ ನೋಡಿ, ಯಾಕೆ ನಗ್ತಾ ಇದ್ದ ನೋಡಿ. ಇವ್ರಮ್ಮ ಇದ್ದಿದ್ರೆ ನೋಡಿ ಎಷ್ಟು ಸಂತೋಷ ಪಡ್ತಿದ್ಲು ಏನೋ. ಎಲ್ಲಿ ಹೋಗಿದ್ದಾರೆ? ಪರಲೋಕಕ್ಕೂ ಹೊರಟೋದ್ಲು. ನೋಡಿ, ಇತ್ತೀಚೆಗೆ ನಗರದಲ್ಲಿ ಡಕಾಯಿತಿ ಹೆಚ್ಚಾಗಿದೆ. ಇಷ್ಟೊತ್ತಿನಲ್ಲಿ ಇಲ್ಲೆಲ್ಲ ಓಡಾಡೋದು ಒಳ್ಳೇದಲ್ಲ. ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳಿ. ಥ್ಯಾಂಕ್ ಯು ಇನ್ಸ್ಪೆಕ್ಟ್ರೆ. ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್. ಯಾಕಣ್ಣ ಇಷ್ಟೊಂದು ಅಳ್ತಿದ್ಯಾ? ಉಪ್ಪಿಟ್ಟು ಮಾಡಿ ತಿನ್ನೋಣ ಅಂತ ಆಸೆ ಆಯ್ತು, ಅದಕ್ಕೆ ಅಳ್ತಾ ಇದ್ದೀನಿ. ನನಗೇನು ಹೆಂಡತಿ ಇದ್ದಾಳ? ನಾನು ಒಬ್ನೇ ತಾನೇ ಇದ್ದೀನಿ. ನಾನೇ ಅಡ್ಗೆ ಮಾಡ್ಬೇಕು, ನಾನೇ ತಿನ್ಬೇಕು. ನಾನೊಂದು ಐಡಿಯಾ ಕೊಡ್ಲಾ? ನೀನ್ ಐಡಿಯಾ ಕೊಡ್ತೀಯ? ಕೊಡು. ಬೇಗ ನೀನೊಂದ್ ಮದ್ವೆ ಮಾಡ್ಕೊಂಡ್ರೆ ನಂಗೊಬ್ಳೆ ಅಕ್ಕೆ ಬರ್ತಾಳೆ, ಅವಳು ತಿಂಡಿ ಅಡ್ಗೆ ಎಲ್ಲಾ ಮಾಡ್ತಾಳೆ, ನಾವಿಬ್ರು ಕುತ್ಕೊಂಡ್ ತಿನ್ಬಹುದು. ಹೇಗಿದೆ ನನ್ನ ಈ ಐಡಿಯಾ? ಐಡಿಯಾ ಏನೋ ಚೆನ್ನಾಗಿದೆ ಬಹಳ, ಆದ್ರೆ ಏನ್ ಮಾಡೋದು? ನಿನ್ ಅತ್ತಿಗೆ ಬಂದ್ಮೇಲೆ ನನ್ನ ಕುತ್ತಿಗೆ ಹಿಡ್ಕೊಳ್ತಾಳಲ್ಲ. ಎಲ್ಲಿದ್ದಾಳ ಅವಳು? ಎಲ್ಲೋ ಅವಳ ಪಾಡಿಗೆ ಹಾಯಾಗಿದ್ದಾಳೆ. ಅಮ್ಮೋರೆ, ಬಹಳ ಚೆನ್ನಾಗಿದೆ ಐಡಿಯಾ. ತರಕಾರಿ ತರೋ ಬುಟ್ಟಿ ಒಳಗಡೆ ಪುಟ್ಟು ಮಗು ಇರ್ಲಿ ಬಿಡಿ. ಮಗುನ ಕೈಲಿ ಎತ್ಕೊಂಡ್ರೆ ಕೈಗೆ ನೋವು, ಮಗು ಮೈಗೆ ನೋವು. ಅದ್ರ ಬದಲು ಬುಟ್ಟಿ ಒಳಗಡೆ ಇದ್ರೆ ಮಗು ಮೈಗೆ ನೋವಿಲ್ಲ, ಕೈಗೆ ನೋವಿಲ್ಲ. ಒಳ್ಳೆ ಐಡಿಯಾ. ವಟ ವಟ ಅಂತಿದ್ದೀರಲ್ಲ, ಸ್ವಲ್ಪ ಅದಕ್ಕೆ ಹಾಲು ಕೊಡ್ಸಿ. ಅಮ್ಮವ್ರೆ, ತಮಾಷೆ ಮಾಡ್ತೀರಾ? ರೀ, ಮಗು ಅಳ್ತಾ ಇದೆ, ಅದ್ರ ಅಳು ನಿಲ್ಲಿಸ್ರಿ. ಅಷ್ಟೇನಾ? ಓಯ್ ಓಯ್, ಅಳ್ಬೇಡ ಬರೀ. ಓಯ್, ಸ್ಟಾಪ್ ಸ್ಟಾಪ್. ಅಮ್ಮವ್ರೆ, ದುಡ್ಡು ₹25. ತಗೊಳ್ಳಿ. ಥ್ಯಾಂಕ್ ಯು. ಓಯ್ ಓಯ್, ಅಮ್ಮವ್ರೆ, ನಿಮ್ ಬುಟ್ಟಿ ತಗೊಳ್ಳಿ ತಗೊಳ್ಳಿ. ಬುಟ್ಟಿ ಒಳಗಡೆ ಪುಟ್ಟ ಪಾಪು. ಯಾವ ಪಾಪು? ಯಾರ ಪಾಪು? ಏನ್ ಪಾಪು? ಇದ್ರ ಒಳಗೆ ಇರೋ ಪಾಪು ನಿಮ್ದಲ್ವಾ? ಏಯ್, ನಮ್ಮಮ್ಮ ಅವ್ರಿಗೆ ಮದುವೆ ಆಗಿಲ್ಲ, ಪಾಪ ಇಲ್ಲ ಬರುತ್ತಾ? ಏಯ್, ಮದುವೆ ಆಗದಿರೋ ಪಾಪ ಆಗ್ಬಾರ್ದು ಅಂತ ರೂಲ್ಸ್ ಆಯ್ತಾ? ಏಯ್, ಏನೋ ಬಾಯಿ ಬಂದ ಮಾತಾಡ್ತಿದ್ಯಾ? ನೀನು ಟೋಪಿ ಕಿತ್ತು ಕೈ ಕೊಟ್ಬಿಡ್ತೀನಿ. ಟೋಪಿ ಮಾಲ. ನೀನ್ ಒಳಗ್ ಹೋಗು. ಅಮ್ಮ ಹೇಳೋದು ಸುಮ್ಮನೆ ಇದ್ದೀನಿ. ಇಲ್ದಿದ್ರೆ ನೀನು ಏಯ್, ನೀನೆ. ನೀನ್ ಹೋಗಯ್ಯ. ಅಯ್ಯೋ, ಈ ಪಾಪು ಏನ್ ಮಾಡೋದು? ಓಯ್ ಓಯ್. ಅಳಬೇಡ ಪಾಪು, ಬರ್ತೀನಿ, ಟಾಟಾ. ಓಯ್ ಓಯ್. ಅಬ್ಬಾ, ಏನ್ ಟ್ಯಾಕ್ಸಿ ಡ್ರೈವರ್ ಅಣ್ಣ, ಯಾರ್ದ ಮಗುನ ನನ್ ಮಗು ಅಂತ ಇದ್ದಾನೆ. ಅಂತೂ ತೊಲಗ್ದ. ಸುಂದ್ರು, ಸುಂದ್ರು. ಬಂದೆ ಅಮ್ಮ ಅವರೇ. ಲಗೇಜ್ ಎಲ್ಲ ಒಳಗಿಟ್ಯಾ? ಒಳಗಿಟ್ಟಿದ್ದೀರಮ್ಮ. ಚಂದ್ರನ ಇಲ್ಲಿ? ಚಂದ್ರನ ಸ್ನಾನ ಮಾಡ್ತಿದ್ದಾರೆ. ಕೋಮ್ಲಾ? ಕೋಮಲ ಅಡಿಗೆ ಮಾಡಿದ್ದಾಳೆ. ಅರೆ, ಮಗು ಅಳ್ತಿರೋ ಹಾಗಿದ್ಯಲ್ಲ. ಆ ಟ್ಯಾಕ್ಸಿ ಡ್ರೈವರ್ ಮಗುನ ಇಲ್ಲೇ ಬಿಟ್ಬಿಟ್ಟು ಹೋದ್ನ ಏನೋ. ಹೋಗ್ ನೋಡು. ಮಗು ಅಳಿಬೇಡ ಬರೀ, ಅಳಿಬೇಡ ನನ್ನ ಚಿನ್ನ, ಅಳಿಬೇಡಮ್ಮ ಅಯ್ಯಿ, ಅಳಿಬೇಡ ನನ್ನ ಚಿನ್ನ, ನನ್ನ ಪುಟ್ಟ, ನನ್ನ ರನ್ನ, ಅಳಿಬೇಡಪ್ಪ ಅಯ್ಯಿ. ನಿಮ್ ಮಾತು ನಿಜ ಕಣಮ್ಮ. ಆ ಟ್ಯಾಕ್ಸಿ ವಾಲ ಟೋಪಿ ನನ್ನ ಮಗ ಮಗುನ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಮಗು ಎಷ್ಟು ಚೆನ್ನಾಗಿದೆ ಅಲ್ಲ? ಪಾಪ ಅಲ್ಲ? ಚಿಕ್ಕಮರು ಯಾವ ಬಂದ ಚಿಕ್ಕಮರೆ? ಎಲ್ಲ ಹಂಗೆ ಬಂದ್ಬಿಟ್ಟಿದ್ರಾ? ಇಂತ ಕೆಲಸ ಮಾಡ್ಬೋದ ನೀವು? ಮಗು ಮಗು ಚಿಕ್ಕಮರೆ, ಚಿಕ್ಕಮರನ್ನ ಮಗ. ಚಿಕ್ಕಮರೆ, ಏನಿದು ಮಗ? ಯಾರ್ದು? ನಿಮ್ದನ? ಯಾವಾಗ ಮದುವೆ ಮಾಡ್ಕೊಂಡ್ರಿ? ನಮ್ 7 ಗಂಟೆಲ್ಲ ಮದುವೆ ಮಾಡ್ಕೊಂಡಿದ್ರಲ್ಲ. ಮಗ ಯಾವಾಗ ನಾನು ಕರೆದಿದ್ರೆ ನಾನೇ ಬಂದು ಬಾಣಂತನ ಮಾಡ್ತಿರ್ಲಿಲ್ಲ.
ಬಾಯ್ ಮುಚ್ಚೆ. ಬಾಯ್ ಬಂದ ಹಾಗೆಲ್ಲ ಮಾತಾಡ್ಬೇಡ. ಅಲ್ಲ ಈ ಮಗ ಯಾರ್ದು ಅಂದೆ, ಏನ್ ಮಾತಾಡ್ದೆ? ಇದು ಇವಂದು. ನಿಂದು ನಾನ್ ಕಟ್ಟ ಬ್ರಹ್ಮಚಾರಿ, ನನಗಿನ್ನೂ ಮದುವೆನೇ ಆಗಿಲ್ಲ. ಮಗು ಹೇಗೆ ಬರುತ್ತೆ? ಹಂಗಾರೆ ಈ ಮಗ ಎಲ್ಲಿಂದ ಬಂತು? ಆ ಟ್ಯಾಕ್ಸಿ ಡ್ರೈವರ್ ತಂದು ಬಿಟ್ಟೋಗಿರೋದು. ಹೌದಾ ಮರೆ? ಹೌದು. ಅಯ್ಯಯ್ಯೋ, ಈ ಜಗತ್ನಾಗೆ ಇಂತ ಕೆಲಸ ನಡೀತದ? ಬುಟ್ಟಿ, ನಮ್ಮನೆ ಬುಟ್ಟಿ, ನಮ್ ಬುಟ್ಟಿ ಆ ಡ್ರೈವರ್ ತಕ್ಕೆ ಹೆಂಗ್ ಹೋಯ್ತು? ಏ ಸುಂದ್ರ, ನಮ್ ಬುಟ್ಟಿ ಆ ಡ್ರೈವರ್ ತಕ್ಕೆ ಹೆಂಗ್ ಹೋಯ್ತು? ಅದೇ ನಾನ್ ಕೇಳ್ತಿರೋದು, ಈ ಬುಟ್ಟಿ ಆ ಡ್ರೈವರ್ ಹತ್ರ ಹೆಂಗೋಯ್ತು? ಆದ್ರೆ ನಾ ಕೇಳೋದು ನಿನ್ನ. ನಾನ್ ಕೇಳ್ತಿರೋದು ನಿನ್ನ, ನೀನ್ ಕೇಳ್ತಿರೋದು ನನ್ನ. ಹೆಂಗೋಯ್ತು? ಏನಿದು ದೊಂಬರಾಟ? ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳಕ ಅಲ್ವಾ? ಪ್ರೇಮ, ಯಾವಾಗ ಬಂದೆ? ಈಗ ಬಂದೆ ಅಣ್ಣ. ಮಗು ಅಯ್ಯೋ, ಆ ಟ್ಯಾಕ್ಸಿ ಡ್ರೈವರು ಮಗುನ ಇಲ್ಲಿ ಬಿಟ್ಬಿಟ್ಟು ಹೋದ. ಅಲ್ಲ ಬುದ್ಧಿ, ಯಾವ ಚಂಡಾಲ ನನ್ನ ಮಗ ಆಗಿದ್ರೆ ಆ ಮುದ್ದಾದ ಮಗಿನ ಬೀದಿ ಬಿಟ್ಟು ತಬ್ಲಿ ಮಾಡಿರ್ತಾನೆ. ಯಾವ ಹೊಲ್ಕ ನನ್ನ ಮಗ ಆಗಿದ್ರೆ ಆ ಹುಡುಗಿಗೆ ಕೈ ಕೊಟ್ಟು ಓಡಾಗಿರ್ತಾನೆ. ನೀವೇ ಹೇಳಿ ಅಮ್ಮ. ಆ ಲೋಪರ್ ನನ್ನ ಮಗನಿಗೆ, ಆ ಬೇವರ್ಸ್ ನನ್ನ ಮಗನಿಗೆ, ಆ ಹೊಲ್ಕ ನನ್ನ ಮಗನಿಗೆ, ಅವ್ನ ಬಾಯಿ ಬಿದ್ದೋಗ, ಅವ್ನ ನಾಲಿಗೆ ಸೇದೋಗ, ಅವ್ನ ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ, ಅವ್ನು ಬರುವಾಗ ರೋಗ ಬಂದ್ ಹೋಗ, ಅವ್ನು ಲಕ್ಕುವ ಹೊಡೆದು ಸಹಾಯ. ಲೇ ಲೇ ಲೇ, ಅದೇನ್ ಬಾಯಿಗೆ ಬಂದಂಗೆ ಬೈತೀಯಲ್ಲ? ಅದೇನ್ ಕಷ್ಟದ ಪರಿಸ್ಥಿತಿ ಇದ್ನೋ ಏನೋ ಅರ್ಥ ಮಾಡ್ಕೊಳ್ಳದೆ ಬಾಯದಂಗೆ ಬೈತೀಯಲ್ಲ ನೀನು. ಯಾಕೆ ಬೈಬಾರ್ದು? ನೀ ಬೈಯೆ. ಅಲ್ಲ, ಆ ನನ್ನ ಮಗನಿಗೆ ಇನ್ನು ಎಷ್ಟು ಬುದ್ಧಿ ಇರ್ಬೇಕು. ನಮ್ಮನೆ ಬುಟ್ಟಿನ ಕೊದ್ದು ಆ ಬುಟ್ಟಿ ಒಳಗ್ ಮಗ ಹಾಕಿ ಆ ಬುಟ್ಟಿನೇ ನಮ್ಮನೆಗೆ ತಂದು ಇಕ್ಕೋನಲ್ಲ ನನ್ನ ಮಗ. ಆ ನನ್ನ ಮಗ ನನ್ನ ಕೈಯಾಗಿ ಸಿಗಬೇಕು. ಪಾಪ ಏನ್ ಮಾಡ್ತೀಯಾ? ಸಿಗದು ತಲಭಾಗ ತೋರಣ ಕಟ್ಬಿಡ್ತೀನಿ. ಸಾಕ್ ನಿಲ್ಸೆ, ಮೊದ್ಲು ಮಗನ್ ಕರ್ಕೊಂಡೋಗಿ ಆಚೆ ಬಿಟ್ ಬಾ. ಏನಣ್ಣ, ಇಷ್ಟು ಎಳೆ ಮಗುನ ಆಚೆ ಬಿಟ್ಬಿಡಪ್ಪ. ಹಾಳಾಗೋಗ್ಲಿ ಬಿಡು. ಹಾಗನ್ಬೇಡ ಅಣ್ಣ, ಇದನ್ನ ಹೆತ್ತವ್ರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಬರಲ್ಲಮ್ಮ. ಬರ್ದೇ ಇದ್ರೆ ಬಿಡು, ನಾನೇ ಇದನ್ನ ನನ್ನ ಹೃದಯದ ಹತ್ರ ಇಟ್ಕೊಂಡು ಸಾಕೋತೀನಿ. ಓ, ನಿನ್ ಹೃದಯದಲ್ಲಿ ಇಟ್ಕೊಂಡು ಸಾಕಿದ್ರೆ ನನ್ನ ಹೃದಯ ಹೊಡೆದೋಗುತ್ತೆ ಅಷ್ಟೇ. ಐ ಮೀನ್ ನಿನ್ ಹೃದಯ ಹೊಡೆದೋಗುತ್ತೆ ಎಂದೆ. ನೀವು ಒದ್ದಾಡೋದು ನೋಡಿದ್ರೆ ಈ ಮಗು ನಿಮ್ದೆ ಅಂತ ಕಾಣುತ್ತೆ. ಮುಚ್ಚ ಬಾಯಿ, ಮಾತತಿ ಆಯ್ತು. ನನಗಿನ್ನೂ ಮದುವೆನೇ ಆಗಿಲ್ಲ, ಮಗು ಎಲ್ಲಿಂದ ಬರುತ್ತೆ? ಏಯ್, ಹೋಗಿ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಮಗುನ್ ಕೊಟ್ಬಿಟ್ಟು ಬಾ ಹೋಗು. ಬೇಡಣ್ಣ, ಇಷ್ಟು ಮುದ್ದಾಗಿರೋ ಮಗನೆಲ್ಲ ಇಟ್ಕೊಂಡು ನಾನೇ ಸಾಕೋತೀನಿ. ಅಯ್ಯೋ, ಈ ಮಗು ಇಲ್ಲೇ ಇದ್ರೆ ತುಂಬಾ ಡೇಂಜರ್, ತುಂಬಾ ಡೇಂಜರ್. ಇದಕ್ಕೇನಾದ್ರು ಮಾಡ್ಲೇಬೇಕು. ಹಾಯ್ ಸುನೀಲ್, ಏನ್ ಮಾಡ್ತಿದ್ದೀರಾ? ನಿನ್ನ ಹಣೆ ಬರ ಬರಿತಾ ಇದ್ದೇನೆ. ಆ? ಅಲ್ಲ, ನನ್ನ ಹಣೆ ಬರ ಬರಿತಾ ಇದ್ದೇನೆ. ಅಲ್ಲ, ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ರೆ ನನ್ ನೋಡೋದ್ ಬಿಟ್ಟು ಫೈಲ್ ನೋಡ್ತಿದ್ದೀರಲ್ಲ? ನಿಮ್ಮ ಅಪ್ಪ ನನಗೆ ಸಂಬಳ ಕೊಡ್ತಾ ಇರೋದು ಫೈಲ್ ನೋಡೋದಕ್ಕೆ, ನಿನ್ನ ಮುಖ ನೋಡೋದಕ್ಕಲ್ಲ. ಅಪ್ಪನ್ ಕಂಡ್ರೆ ಅಷ್ಟೊಂದ್ ಭಯನಾ? ಅವ್ರ ನೋಡಿದ್ರೆ ನಿಂಗೆ ಭಯ ಆಗಲ್ವಾ? ಇಲ್ಲಪ್ಪ. ನನಗಾಗತ್ತೆ. ನೀನು ನನ್ ಕೆಲಸ ಇದೆ, ನೀನು ನಿಮ್ಮ ಅಪ್ಪನ ಪಕ್ಕದಲ್ಲಿ ಕೂತ್ಕೊಂಡು ನಡಿ. ಹೇ, ಅಪ್ಪ ಕರೀತಿದ್ದಾರೆ. ಹೌದಾ? ಹಾ ಕಳಿಸ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಓಕೆ ಸುನೀಲ್, ಮ್ಯಾಂಗ್ಳೂರಿಂದ ಈಗ ತಾನೇ ಫೋನ್ ಬಂದಿತ್ತು. ಅವ್ರಿಗೆ ನಮ್ಮ ಫ್ಯಾಕ್ಟ್ರಿ ಮೆಟೀರಿಯಲ್ಸ್ ಎಲ್ಲ ಅರ್ಜೆಂಟ್ ಆಗ್ಬೇಕಂತೆ. ನೀವೇ ಪರ್ಸನಲ್ ಹೋಗಿ ಕೊಟ್ಟು ನೋಡಿ. ಓಕೆ ಸರ್. ನಾನು ನಿಮ್ಗೆ ಟಿಕೆಟ್ ಅರೇಂಜ್ ಮಾಡ್ತೀನಿ. ಹಲೋ, ಜನತಾ ಟ್ರಾವೆಲ್ಸ್. ನಮ್ಮವ್ರೆ, ಪಾಪ ಎಲ್ಲೋ? ಪಾಪು ಅಲ್ಲೇ ಇತ್ತಲ್ಲ. ಅಲ್ಲಿಲ್ಲ ಕಣೋ. ಅಣ್ಣ, ಪಾಪನ್ ಕರ್ಕೊಂಡು ಎಲ್ಲಿ ಹೋಗಿದ್ದೆ? ಅದೇ ಅಮ್ಮ, ಸ್ಟೇಷನ್, ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್, ರೇಡಿಯೋ ಸ್ಟೇಷನ್ ಕರ್ಕೊಂಡು ಹೋಗಿದ್ದು ಅನೌನ್ಸ್ ಮಾಡ್ಸೋಣ ಅಂತ. ಈ ಪಾಪನ ಕಡೆ ನಿಂಗೆ ತುಂಬಾ ಇಷ್ಟ ಅಂತ ಗೊತ್ತಾಯ್ತು, ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟೆ. ಅಣ್ಣ, ಈ ಪಾಪದ ನಿಜವಾದ ತಂದೆ ತಾಯಿಗಳು ಬಂದ್ರು ನಾನ್ ಕೊಡೋದಿಲ್ಲ. ನನಗೂ ಅಮ್ಮ, ಈ ಮಗು ನೋಡ್ತಾ ಇದ್ರೆ ತುಂಬಾ ಸಂತೋಷವಾಗುತ್ತಮ್ಮ. ಯಾಕೋ ಬಿಟ್ಟು ಬರೋದಕ್ಕೆ ಮನಸ್ಸು ಬರೋದಿಲ್ಲಮ್ಮ. ಒಂಥರ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಅಲ್ಲ? ಹೌದಣ್ಣ. ಯಜಮಾನ್ರೆ, ನನಗೆ ಈ ಗ್ಯಾರಂಟಿ ಆಯ್ತು. ಏನದು? ಈ ಮಗು ನಿಮ್ಮದೇ ಅಂತ. ಏಯ್, ಏನೋ ಹೇಳ್ತಾ ಇರೋದು ನೀನು? ಮತ್ತೆ ಕಣ್ಣು ಮೂಗು ಬಾಯಿ ಎಲ್ಲ ನಿಮ್ ತರಾನೇ ಇದೆ. ಪರ್ಟಿಕ್ಯುಲರ್ ಸಂಗಿ ಏನೋ ವಾಸನೆ ಹೊಡಿತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊ ಹೋಗು. ದೊಡ್ಡ ಯಜಮಾನ್ರು ಫೋನ್ ಮಾಡಿದ್ರು, ಜನತಾ ಟೂರಿಸ್ಟ್ ಬಸ್ಸಲ್ಲಿ ಬರ್ತಾರಂತೆ. ಏ ಸಂದ್ರು, ಮಗುನ ಅದಕ್ಕೆ ಹಾಲು ಕುಡ್ಸು. ಕುಡಿಯಮ್ಮ. ಅಪ್ಪ ಬರ್ತಿದಾರಾ? ಪ್ರೇಮ, ಅಪ್ಪ ಬರ್ತಾ ಇದಾರಂತೆ. ಬರ್ಲಿ ಬಿಡು, ಅದಕ್ಕೆ ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದೀಯಾ? ಗಾಬರಿ ಏನಿಲ್ಲಮ್ಮ, ಜೊತೆನಲ್ಲಿ ನಿನ್ ಮದುವೆ ಆಗೋ ಗಂಡನ್ನು ಕರ್ಕೊಂಡ್ ಬರ್ತಿದಾರಂತೆ. ನಾನು ಅವತ್ತೇ ನಿನ್ಗೆ ಹೇಳ್ದೆ, ಈ ಮಗುನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸ್ಬಿಡು ಅಂತ. ನನ್ನ ಮಾತು ಕೇಳಿದ್ಯಾ? ಈಗ ಆ ಗಂಡು ನಿನ್ ಕೈ ನಿಲ್ಲಿರೋ ಮಗು ನೋಡಿದ್ರೆ ನೋಡ್ಲಿ ಬಿಡು, ಏನಾಗುತ್ತೆ? ಏನಾಗುತ್ತೆ? ಸಂಬಂಧ ಕಿತ್ತೋಗುತ್ತೆ. ನಾನು ಡ್ಯಾಡಿ ಕಷ್ಟಪಟ್ಟು ಮಂಡಿ ಮರ್ಚೆಂಟ್ ಮಾಧು ಬೂದಾಳ್ ಅನ್ನೋ ಹುಡುಗನ ಹುಡುಕಿಟ್ಟಿದೀವಿ. ಯಾಕೆ? ನಾನ್ ಮದ್ವೆ ಆಗಕ್ಕ? ಇಲ್ಲ, ನಾನ್ ಮದುವೆ ಮಾಡ್ಕೊಳ್ಳೋದಕ್ಕೆ. ನೋಡಮ್ಮ,
ಎಲ್ಲಿವರೆಗೂ ನಿನ್ ಕೈನಲ್ಲಿ ಮಗು ಇರುತ್ತೋ ಅಲ್ಲಿವರೆಗೂ ಅವನೇ ಅಲ್ಲ, ಯಾರು ನಿನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಈ ವಿಚಾರ ಏನಾದ್ರು ಅಪ್ಪನಿಗೆ ಗೊತ್ತಾದ್ರೆ ನನ್ನನ್ನ ನಿನ್ನ ಇಬ್ಬರು ಮೂಕ ತಿಸ್ಕ್ ಸಾಯಿಸ್ಬಿಡ್ತಾರೆ. ಮೊದ್ಲು ಈ ಮಗು ಎಲ್ಲಿಗಾದ್ರೂ ಸಾಕ್ಸು. ಏನ್ ಹೇಳ್ತಿದ್ಯಾ ಅಣ್ಣ? ಆ ಮಗು ನಾನ್ ಕೊಡಲ್ಲ. ಕೊಡೋದಿಲ್ಲ ಅಂದ್ರೆ ಈ ಮನೆಯಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆ? ಯಾಕೆ ಅಂತಂದ್ರೆ ಆ ಮಗು ನಂದು. ಅಯ್ಯೋ, ನಮ್ಗೆ ಈ ಮನೆಯಲ್ಲಿ ತೊಂದರೆ ಆಗುತ್ತೆ ಅಂತ. ಸರಿ, ಆ ಮಗು ಈ ಮನೇಲಿ ಇರಬಾರ್ದು ಅಂದ್ರೆ ನನಗೂ ಈ ಮನೇಲಿ ಇರಕ್ ಇಷ್ಟ ಇಲ್ಲ. ಸರಿ, ಅದ್ ನಿನ್ನಿಷ್ಟ, ಅದ್ ನಿನಗೆ ಬಿಟ್ಟಿದ್ದು. ಎಲ್ಲಾದ್ರೂ ಹಾಳಾಗೋಗು, ಒಟ್ನಲ್ಲಿ ಆ ಮಗು ಈ ಮನೇಲಿ ಇರ್ಕೂಡ್ದು. ರೇ ಮೇಡಮ್, ಈ ಬುಟ್ಟಿಲಿ ಏನಿದೆ? ಮಗು ಇದೆ. ಮಗು? ಯಾರ ಮಗು? ನನ್ನ ಮಗು. ಅದನ್ನ ಬುಟ್ಟಿಲಿ ಹಾಕಿ ಮುಚ್ಚಿಟ್ಟಿದ್ದೀರಾ? ರೀ, ನನ್ನ ಮಗುನ ಬುಟ್ಟಿನಲ್ಲ ತಲೆ ಮೇಲೆ ಬೇಕಾದ್ರೆ ಇಟ್ಕೋತೀನಿ, ನಿಮ್ಗೇನು? ಮಗು ಅಳ್ತಾ ಇದೆಯಲ್ಲ. ಮಗು ಅಳದೆ ಇನ್ನೇನ್ರಿ ಮಾಡುತ್ತೆ? ಬುಟ್ಟಿಯಲ್ಲಿ ಹಾಕೊಂಡ್ರೆ ತಾಯಂದಿರ್ಗೂ ತೊಂದರೆ ಇಲ್ಲ. ಗುಡ್ ಐಡಿಯಾ, ಲೇಟೆಸ್ಟ್ ಫ್ಯಾಷನ್. ಥ್ಯಾಂಕ್ ಯು. ನೋ ಮೆನ್ಷನ್. ಅವತ್ತು ಅವನ್ ಕೈಲಿದ್ದ ಈ ಮಗು ಇವತ್ತು ಇವ್ರ ಕೈಗೆ ಬಂದ್ಬಿಟ್ಟಿದ್ಯಲ್ಲ. ಸುಂದ್ರ, ರೇ ಸುಂದ್ರ, ಏನ್ ಯಜಮಾನ್ರೆ? ಪ್ರೇಮನ ಒಳಗಡೆ ಕರೆಯೋ. ಅವರೆಲ್ಲಿದ್ದಾರೆ? ಆಗ್ಲೇ ಹೊರಟೋದ್ರು. ಎಲ್ಲಿಗೋ ಹೋದ್ಲು? ಆವಾಗಲೇ ಜಗಳ ಆಯ್ತಲ್ಲ, ಅದಕ್ಕೆ ಜನತಾ ಟೂರಿಸ್ಟ್ ಹತ್ರ ಹೋದ್ರು. ನನ್ನ ಹತ್ರ ಹೇಳೋದಕ್ಕೇನು ಆಗಿತ್ತು? ನೀವು ಬಾತ್ರೂಮ್ ಇದ್ರಲ್ಲ. ನೀನ್ ಹೋಗೋ ನೀನು. ಎಲ್ಲಿದೆ ಮಗು? ಬುಟ್ಟಿಯಲ್ಲಿದ್ಯಾ? ಪಾಪ ಅಳ್ತಾ ಇದೆ. ಎತ್ಕೊಳ್ಳಿ, ಅಳ್ತಾ ಇದೆ, ನೋಡ್ತಾ ಇಲ್ವಾ ನೀವು? ಎತ್ಕೊಳ್ಳಿ, ಸ್ವಲ್ಪ ಇಟ್ಕೊಳ್ಳಿ. ಜುಜು ಜುಜು ಜುಜು. ಅದಕ್ಕೆ ಹಾಲು ಬೇಕು ಅಂತ ಕಾಣುತ್ತೆ. ಹೋಗಿ ತಗೊಂಬರಲ್ಲ? ಬೇಡ, ನಾನ್ ತಗೊಂಡ್ಬಿಡ್ತೀನಿ. ನೀವು ಸ್ವಲ್ಪ ಮಗುನ ಎತ್ಕೊಡಿ. ಬೇಗ ಬನ್ನಿ. ಆಯ್ತು, ಬಸ್ ಬಂದ್ಬಿಡುತ್ತೆ. ಆಯ್ತು, ಬೇಗ ಬರ್ತೀನಿ. ಏನಮ್ಮ ನೀನು ನಿನ್ನೆಲ್ಲ ಹುಡುಕ್ತಾ ಇದ್ರಿ, ನೀನು ಇಲ್ಲಿದ್ದೀಯಲ್ಲ? ಮಗು ಅಳ್ತಾ ಇತ್ತು, ಯಾರ ಕೈಲಿ ಕೊಟ್ಟು ಬಂದಿದ್ದೀನಿ, ಹಾಲು ತಗೊಂಡ್ ಬರೋಣ ಅಂತ. ಅದ್ ಸರಿ, ಮನೆಗೆ ಅಪ್ಪ ಬಂದಿದ್ದಾರೆ, ಎಲ್ಲೋದ್ರು ಅಂತ ಕೇಳಿದ್ರು, ಬಾಯದಂಗೆ ಬೈತಿದ್ದಾರೆ, ಮನೇಲಿಲ್ಲ ಅಂತ. ನಾನ್ ಮಗುನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತು, ಮಗು ಎಲ್ಲಿದೆ ಈಗ? ಅಲ್ಲಿ ಜನತಾ ಟೂರಿಸ್ಟ್ ಹತ್ರ. ಜನತಾ ಟೂರಿಸ್ಟಾ? ಸರಿ, ನಾನು ಹೋಗಿ ಮಗು ಹಾಲು ಕುಡ್ಸ್ಕೊಂಡು ಕರ್ಕೊಂಡ್ ಬರ್ತೀನಿ. ನೀನ್ ದಯವಿಟ್ಟು ಮನೆಗೆ ಹೋಗು. ಬೇಡ, ನಾನೇ ಕರ್ಕೊಂಡ್ ಬರ್ತೀನಿ. ನಾನು ಹೇಳ್ತಾ ಇದ್ದೀನಿ, ಹೋಗೋದಕ್ಕಾಗೋದಿಲ್ವಾ? ನನ್ನ ಮೇಲೆ ನಂಬಿಕೆ ಅಲ್ವಾ ನಿನ್ಗೆ? ನಾ ಹೋಗಲ್ಲ. ದಯವಿಟ್ಟು ಅಪ್ಪ ಕರಿತಿದ್ರು, ಹೋಗಮ್ಮ ನೀನು, ಹೋಗು ಪ್ಲೀಸ್, ಹೋಗಮ್ಮ. ಎಲ್ಲೋಗ್ಬಿಟ್ಲು ಈ ಮಗು? ತಾಯಿ ನಿಮ್ ಪಕ್ಕದಲ್ಲಿದ್ರಲ್ಲ, ಅವ್ರ ಪರಿಚಯನ? ಗೊತ್ತಿಲ್ವಲ್ಲ. ಮೇಡಮ್, ಬಸ್ ಬಂತು. ಹಾ, ಸರ್, ಮಂಗಳೂರು ಬಸ್ ಹೋಗ್ತಾ ಇದೆ. ಅಯ್ಯೋ, ಬರ್ಲೇ ಇಲ್ಲ. ಅಳ್ಬೇಡ, ಅಳ್ಬೇಡ. ಅಂಗಡಿನೇ ಮುಚ್ತಾ ಇದ್ದಾರೆ. ಇವ್ರ ತಾಯಿ ಹಾಲು ತರ್ತೀನಿ ಅಂತ ಹೋದ್ರು, ಬರ್ಲೇ ಇಲ್ಲ. ನಮ್ಗೇನ್ ಗೊತ್ತು? ಮಗು ನನ್ ಕೈಲಿ ಕೊಟ್ಟು ಹೋಗಿದ್ದಾರೆ. ಕರ್ಕೊಂಡೋಗಿ. ನಾನೇನ್ ಮಾಡ್ಲಿ? ಏನಾದ್ರು ಮಾಡ್ಕೊಳ್ಳಿ. ಅಯ್ಯೋ ಕರ್ಮವೇ, ಅಳ್ಬೇಡ ಮರಿ, ಅಳ್ಬೇಡ. ಅಯ್ಯೋ, ಅಣ್ಣ, ಅಪ್ಪ ಬಂದಿದ್ದಾರೆ ಅಂತ ಸುಳ್ಳು ಹೇಳಿ ಎಂತ ಕೆಲಸ ಮಾಡ್ಬಿಟ್ಟೆ ಅಣ್ಣ? ಮಗು ಇಲ್ಲಿ? ನಾನು ಒಳ್ಳೆ ಕೆಲಸನೇ ಮಾಡಿದೆ. ಆ ರೀತಿ ಸುಳ್ಳು ಹೇಳಿದ್ರೆ ನೀನ್ ಬರ್ತಾ ಇರ್ಲಿಲ್ಲ. ಅಲ್ಲ ಅಣ್ಣ, ಬರೋವಾಗ ಮಗುನ್ ಕರ್ಕೊಂಡ್ ಬರ್ಬೇಕಾಗಿತ್ತಾ? ನಾನೇನ್ ಮಾಡ್ಲಿ, ಬಸ್ ಹೊಟ್ಟೆ ಹೋಯ್ತು. ಓಲ್ಡಾನ್ ಓಲ್ಡಾನ್ ಅಂತ ಕೂತ್ಕೊಂಡ್ರು, ಕೇಳಿಸ್ಕೊಳ್ದೆ ಹೊರಟೆ ಹೋದ. ಅವ್ರು ನನ್ ಬಗ್ಗೆ ಏನ್ ತಿಳ್ಕೊಂಡಿರ್ತಾರೋ ಏನೋ. ಓ, ಸುನಿಲ್ ಯೋಚನೆ ಮಾಡುವಷ್ಟು ಪುರ್ಸತ್ ಅವನಿಗೆ ಇರ್ಲೇ ಇಲ್ಲ. ಒಟ್ನಲ್ಲಿ ಆ ಮಗು ಅವನ ಜೊತೆ ಸುರಕ್ಷಿತವಾಗಿದೆ. ನೀನೇನು ಯೋಚನೆ ಮಾಡಬೇಡ, ಹೋಗು ಹೋಗು. ಸದ್ಯ ನಾನು ಅದನ್ನ ಯೋಚನೆ ಮಾಡುವಂತ ಅವಶ್ಯಕತೆನೇ ಇಲ್ಲ.
ಅಳ್ಬೇಡ 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 ಬಾ ಬಾ ಅಳ್ಬೇಡ ಅಳ್ಬೇಡ ಆಯ್ತಾಯ್ತು ಅಳ್ಬೇಕಾ ಹಾಲು ಕುಡಿಯೋಣ ಹಾಲು ಕುಡಿದು ಬೆಚ್ಚಿಗೆ ಮಲ್ಕೊಳ್ಳೋಣ ಆಯ್ತು ಆಯ್ತು ಹೋಗೋಣ ಬಾ ಹಾಲು ಕುಡಿಯೋಣ ಏಯ್ ಹೋಗ್ರ ಏನ್ ತಮಾಷೆ ನೋಡ್ತಾ ಇದ್ದೀರಾ ನಾನೇನು ಕುದಿ ಕುಣಿಸ್ತಾ ಇದ್ದೇನೆ ಇಲ್ಲಿ ಹೋಗಿ ಹೋಗಿ ಏಯ್ ಎಬ್ಬಿಸ್ಬೇಡ ಗಲಾಟೆ ಮಾಡ್ಬೇಡ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ನೋಡ್ತಾ ಇರು ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಇದೇನಿದು ಕಿಡ್ಸ್ ಬಂದ್ಬಿಡ್ತಾ ಇದಕ್ಕೆ ಶಾಂತಿ ಶಾಂತಿ ಆಗ್ಲೊತ್ತಿಗೆ ಮನಕಂಡ ಆಗಲ ಅನ್ಸ್ಕೊಂತಿದ್ಯಾ ಮಾಡ್ತೀನಿ ತಡಿ ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಯಾಕೆ ಅಂತ ನೀರು ಸುರಿತೀಯಾ ದೊಡ್ಡ ಯಜಮಾನ ಬರೋ ಹೊತ್ತಾಯ್ತು ಅಡಿಗೆ ಮಾಡಿಲ್ಲ ನಿಮ್ ತಾತ ಮಾಡ್ತಾನ ದೊಡ್ಡ ಯಜಮಾನ ಬರೋ ಹೊತ್ತಾಯ್ತಾ ಈಗಲೇ ಬಟ್ಟೆ ಬದಲಾಯಿಸ್ಕೊಬತ್ತೀನಿ ಅಯ್ಯ ನಿನ್ನ ತಗಡ್ ಚೊಂಬು ನಿಮ್ಗೆ ಮಗು ಅಂದ್ರೆ ಅಷ್ಟೊಂದ್ ಇಷ್ಟ ಅಂತ ನನಗ್ ಗೊತ್ತೇ ಇರ್ಲಿಲ್ಲ ಯಾರು ಏನೇ ಹೇಳಿ ಮಗು ಮಾತ್ರ ತುಂಬಾ ಮುದ್ದಾಗಿದೆ ನಾನ್ ಮೊದ್ಲೇ ಹೇಳಿಲ್ವೇ ಇನ್ ಸ್ವಲ್ಪ ದಿವಸ ಹೋದ್ರೆ ಮಗುನೇ ಆಫೀಸ್ ಕರ್ಕೊಂಡ್ ಬರ್ತಾರೆ ಅಂತ ಅಲ್ಲ ಮದ್ವೆನೇ ಆಗಿಲ್ಲ ಅಂದ್ರೆ ಮಗುನ್ ಕರ್ಕೊಂಡ್ ಬಂದ್ಬಿಟ್ಟಿದೀರಲ್ಲ ಮಗು ಆಗ್ಬೇಕಾದ್ರೆ ಮದ್ವೆನೇ ಆಗಿರ್ಬೇಕಾ ಫಸ್ಟ್ ನೈಟ್ ಒಂದಾದ್ರೆ ಸಾಕು ನಿಮ್ಗೆ ಎಷ್ಟು ಮಕ್ಕಳು ಇಬ್ರು ಒಂದ್ ಗಂಡು ಒಂದ್ ಹೆಣ್ಣು ಮದುವೆ ಆಗಿದ್ಯಾ ನಿಮ್ಗೆ ತಮಾಷೆ ಸೈಲೆನ್ಸ್ ಏನಿದು ಆಫೀಸ ಮದುವೆ ಚಿತ್ರಣ ಸುನಿಲ್ ಸರ್ ಮಂಗಳೂರಿಗೆ ಹೋಗಿ ಮಾಲ್ ಡೆಲಿವರಿ ಮಾಡಿ ಬನ್ನಿ ಅಂದ್ರೆ ಮಗು ಡೆಲಿವರಿ ಮಾಡ್ಕೊಂಡ್ ಬಂದಿದ್ದೀರಾ ಯಾರ್ದಿ ಮಗು ನಂದಲ್ಲ ಸರ್ ಮತ್ತಿನ್ಯಾರ್ದು ಗೊತ್ತಿಲ್ಲ ಸರ್ ಯಾರು ಕರ್ಕೊಂಡ್ ಬಂದಿದ್ದು ನಾನೇ ಕರ್ಕೊಂಡ್ ಬಂದೆ ಸರ್ ಯಾರ್ದೋ ಮಗನ ನೀವೇ ಕರ್ಕೊಂಡ್ ಬಂದ್ರಿ ನಾನು ಜನತಾ ಟೂರಿಸ್ಟ್ ಹತ್ರ ನಿಂತ್ಕೊಂಡಿದ್ದೆ ಸರ್ ಇದ್ರ ತಾಯಿ ಬಂದು ಹಾಲು ತಗೊಂಡ್ ಬರ್ತೀನಿ ಅಂತ ಹಿಡ್ಕೊಳ್ಳಿ ಅಂತ ಕೊಟ್ರು ಬರ್ಲೇ ಇಲ್ಲ ನೋಡಿ ಸರ್ ಮಗು ಎಷ್ಟು ಮುದ್ದಾಗಿದೆ ಏನ್ ಸುನಿ ನೀವು ಹೋಗಿ ನಿಮ್ ಕೆಲಸ ನೋಡಿ ಏನ್ ಬಾಳ ಖುಷಿಯಾಗಿದ್ಯಲ್ಲ ಏನೋ ಮಾಡ್ತಾ ಇದೀಯಾ ಚಿಕ್ಕಮ್ಮ ಊರಿಂದ ಬರ್ತಾ ಇದಾರಲ್ಲ ಅದಕ್ಕೆ ನಾಷ್ಟ ತಯಾರು ಮಾಡ್ತಾ ಇದ್ದೀನಿ ಇದು ಏನು ಮೊಟ್ಟೆ ತಾನೆ ಮೊಟ್ಟೆ ಮೊಟ್ಟೆ ಏನ್ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಎಲ್ಲಿಂದ ಬರುತ್ತೆ ಕೋಳಿಯಿಂದ ಬರುತ್ತೆ ಕೋಳಿಯಿಂದ ಬರುತ್ತೆ ಮೊಟ್ಟೆ ಎಲ್ಲಿಂದ ಬರುತ್ತೆ ಮೊಟ್ಟೆ ಕೋಳಿಯಿಂದ ಬರುತ್ತೆ ಕೋಳಿ ಎಲ್ಲಿಂದ ಬರುತ್ತೆ ಮೊಟ್ಟೆಯಿಂದ ಬರುತ್ತೆ ಮೊಟ್ಟೆಯಿಂದ ಬರುತ್ತೆ ಮೊಟ್ಟೆ ಎಲ್ಲಿಂದ ಬರುತ್ತೆ ಕೋಳಿಯಿಂದ ಕೋಳಿಯಿಂದ ಬರುತ್ತೆ ಕೋಳಿಯಿಂದ ಮೊಟ್ಟೆಯಿಂದ ಮೊಟ್ಟೆ ಬರುತ್ತೆ ಮೊಟ್ಟೆಯಿಂದ ಕೋಳಿ ಬರುತ್ತೆ ಕೋಳಿಯಿಂದ ಕೋಳಿ ಬರುತ್ತೆ ಕೋಳಿಯಿಂದ
ಅಯ್ಯೋ ಕೋಳಿಯಿಂದ ಮೊಟ್ಟೆ ಬರುತ್ತಪ್ಪ. ಮೊಟ್ಟೆಯಿಂದ ಕೋಳಿ, ಕೋಳಿಯಿಂದ ಮೊಟ್ಟೆ, ಮೊಟ್ಟೆ ಕೋಳಿ, ಕೋಳಿ ಕೋಳಿ ಮೊಟ್ಟೆ, ಮೊಟ್ಟೆ ಮೊಟ್ಟೆ ಕೋಳಿ. ಕೋಳಿ ಮೊಟ್ಟೆ, ಕೋಳಿ ಮೊಟ್ಟೆ, ಕೋಳಿ ಕೋಳಿ ಮೊಟ್ಟೆ. ಯಾವ ನೋಡಿದ್ರು ಬಾಗಿಲು ತೆರೆದೇ ಇರುತ್ತೆ, ಒಬ್ರು ಕಾಣೋದಿಲ್ಲ. ಚಂದ್ರು, ಚಂದ್ರು, ಏಯ್, ಮೊಟ್ಟೆ, ಮೊಟ್ಟೆ. ಬಾಗಿಲು ತೆಗೆದಿಟ್ಕೊಂಡು ಒಳಗಡೆ ಏನೋ ಮಾಡ್ತಾ ಇದ್ರಿ. ಅದು ಕೋಳಿ ಮೊಟ್ಟೆ. ಏನ್ ಕೋಳಿ ಮೊಟ್ಟೆ? ಕೋಳಿ ಮೊಟ್ಟೆ, ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆ ಏನೋ? ಏನಿಲ್ಲ ಅಪ್ಪಾರೆ, ಒಂದೇ ಒಂದ್ ಪ್ರಶ್ನೆ. ಕೋಳಿ ಎಲ್ಲಿಂದ ಬರುತ್ತೆ? ಮೊಟ್ಟೆಯಿಂದ ಬರುತ್ತೆ. ಮೊಟ್ಟೆ ಮೊಟ್ಟೆ ಕೋಳಿಯಿಂದ ಬರುತ್ತೆ. ಕೋಳಿ ಎಲ್ಲಿಂದ ಬರುತ್ತೆ? ಮೊಟ್ಟೆಯಿಂದ. ಮೊಟ್ಟೆಯಿಂದ ಬರುತ್ತೆ. ಮೊಟ್ಟೆಯಿಂದ ಕೋಳಿ, ಕೋಳಿಯಿಂದ ಮೊಟ್ಟೆ. ಕೋಳಿ, ಕೋಳಿ ಕೋಳಿಯಿಂದ. ಬ್ಲಾಡಿ ಅಲ್ಲ, ಇವತ್ತು ಮಂಗಳೂರಿಂದ ಮಂಡಿ ಮರ್ಚೆಂಟ್ ಮಾಧವ ಬೋದಾಳು ಪ್ರೇಮ ನೋಡೋದಕ್ಕೆ ಬರ್ತಾರೆ ಅಂತ ನಾನು ಟ್ರಂಕ್ ಕಾಲ್ ಮಾಡಿ ಹೇಳಿದ್ರು. ಇವಳು ಊರೆಲ್ಲ ಅಲೆದಕ್ಕೆ ಹೋಗಿದ್ದಾಳೆ. ಒಬ್ರಿಗಾದ್ರೂ ಜವಾಬ್ದಾರಿ ಇಲ್ಲ, ಶಿಸ್ತಿಲ್ಲ, ಸಂಯಮ ಇಲ್ಲ. ಶಿಸ್ತು ಶಿಸ್ತು ಅಂತ ಯಜಮಾನ್ರು ಬಹಳ ಸುಸ್ತಾಗಿ ಬಂದಿದ್ದಾರೆ. ಯಜಮಾನ್ರೆ ಸ್ವಲ್ಪ ಶರಬತ್ತುಕೊಳ್ಳ. ಬಿಸಿ ಏರ್ದಾಗ ತಣ್ಣಗ್ ಮಾಡಕ್ಕೆ ಶಾರಬತ್ತೆ ಲಾಯಕು. ಕಮಲ, ಕೋಳಿಯಿಂದ ಮೊಟ್ಟೆ ಬರುತ್ತೆ, ಮೊಟ್ಟೆಯಿಂದ ಕೋಳಿ ಬರುತ್ತೆ, ಕೋಳಿಯಿಂದ ನಿನ್ ತಲೆ ಬರುತ್ತೆ. ಕೋಳಿ. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್. ಅಲ್ಲ, ನಾನು ಸಂಕೋಚ ಪಡ್ಬೇಡಿ, ಹೇಳಿ. ಅದೇ ಮಗು, ನಾನ್ ನಿಮ್ಗೆ ಧೈರ್ಯವಾಗಿ ಹೇಳಿ. ಅದೇ ಮಗು, ನಾನ್ ನಿಮ್ಗೆ ರೂಮ್ ಹೋಗೋಣವೋ ಇಲ್ಲ ಪಿಕ್ಚರ್ ಹೋಗೋಣವೋ? ಅಯ್ಯೋ, ಏನು ಮಾಡದೆ ಮಗು ಕೈ ಕೊಟ್ಟಿದ್ದಾಳೆ. ಅಯ್ಯೋ, ಚಿಲ್ಡ್ರನ್ ಪಾರ್ಕ್ ಅನ್ಕೊಂಡಿದ್ದೀರಾ? ಸೀದಾ ಒಳಗ್ ನುಗ್ಗೋದಕ್ಕೆ? ಇಲ್ಲ ಇಲ್ಲ, ಆ ಮಗು ತಾಯಲ್ಲಿ ನುಗ್ಗಿಡಿದಲ್ ನೋಡಿ, ನೋಡಲ್ಲಿ. ಹೋಗಿ. ರೀ ರೀ, ಅಲ್ಲ, ಇಂಥ ಮುದ್ದಾದ ಮಗುನ ಬಿಟ್ಟು ಹೋಗಿ ಮನಸ್ಸಾದ್ರೂ ಹೇಗ್ರಿ ಬಂತು ನಿಮಗೆ? ಮೇಡಮ್, ನಿಮಗೆ ಹೇಳ್ತಾ ಇದ್ದೆ. ಐಮ್ ಸಾರಿ. ಯಾರೋ ಪಾಪ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಹೌದು, ಅವಳೇ. ಮಿಸಸ್ ಮೇಡಮ್, 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 ನಿಂತ್ಕೊಳ್ಳಿ. ಹಿಡ್ಕೊಳ್ಳಿ. ದೇವರೇ ಕಾಪಾಡ್ತ. ನಿಮ್ಗೆ ಯಾವ ರೀತಿಯಲ್ಲಿ ನಾನು ನನ್ನ ಕೃತಜ್ಞತೆಯನ್ನು ಸೂಚಿಸಬೇಕು ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ. ಈ ಮಗುಗೆ ಏನಾದ್ರೂ ಆಗಿದ್ದಿದ್ರೆ ಆ ದೇವರು ನನ್ನನ್ನು ಕ್ಷಮಿಸ್ತಿರ್ಲಿಲ್ಲ. ನೀವ್ಯಾಕೆ ಅಳ್ತಿದ್ದೀರಿ? ಇವಳಿಗೆ ಮಾತು ಬರೋದಿಲ್ಲ, ಮುಗಿ. ಇವಳಿಗೆ ಯಾರು ದಿಕ್ಕಿಲ್ಲ. ಅವಳಿಗೂ ಒಂದ್ ಮಗು ಇತ್ತು ಅಂತ ಕಾಣುತ್ತೆ. ಮಕ್ಳು ನೋಡ್ದಾಗ್ಲೆಲ್ಲ ಅಳ್ತಾನೆ ಇರ್ತಾಳೆ ಪಾಪ. ಇವರಿರೋದಲ್ಲಿ ಅವಳು ನಮ್ಮನೆ ಹತ್ರನೇ ಇರೋದು, ನಾವೇ ಅವಳು ನೋಡ್ಕೋತಿದೀವಿ. ನೋಡಿ ಅಮ್ಮ, ಈ ಮಗು ಅನಾಥ ಮಗು, ಇದನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ನೀನ್ ನಮ್ಮ ಮನೇಲಿದ್ದು ಮಗು ನೋಡ್ಕೊಳ್ತೀಯಾ? ಆ ಸುನಿಲ್ಲ ಯಾರ್ದೋ ಮಗುನ್ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದಾನಲ್ರಿ, ಅಲ್ಲಿ ಬಂದ್ರು ನೋಡಿ. ಮೊದ್ಲು ಮಗು ಬಂತು, ಆಮೇಲೆ ಯಂಗ್ಸ್ ಬಂದು. ಲೆಕ್ಕ ಪ್ರಕಾರ ಮೊದ್ಲು ಯಂಗ್ಸ್ ಬರ್ಬೇಕು, ಆಮೇಲೆ ಮಗು ಬರ್ಬೇಕು. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟಿ. ನಮ್ಗೆ ಏನ್ ಅರ್ಥವೇ ಆಗ್ತಿಲ್ವಲ್ಲ. ಅಲ್ಲ, ಈ ವಟಾರದಲ್ಲಿ ಇವ್ರನ್ನ ಹೇಳೋರು ಕೆಲವ್ರು ಯಾರು ಇಲ್ವಾ? ಅಯ್ಯೋ, ಅಲ್ಲಿ ನೋಡ್ರಿ ಕಲ್ ತಗೋತಿದ್ದಾನೆ, ಓಡ್ರಿ. ಅಯ್ಯೋ, ನೀನ್ ಅವ್ರ ಮಾತಿಗೆಲ್ಲ ಬೆಲೆ ಕೊಡ್ಬೇಡ, ಬಾ. ಇಷ್ಟು ದಿವಸ ಈ ಬುಟ್ಟಿಯಲ್ಲೇ ಈ ಮಗು ಇರ್ತಿತ್ತು. ಈಗ ನೀನ್ ಬಂದಿದ್ಯಾ, ನೀನು ಮತ್ತು ಮಗು ಈ ಕೋಣೆಯಲ್ಲಿರಿ. ನಮ್ ಸ್ವಲ್ಪ ಕೆಲಸ ಇದೆ, ನಾನು ಹೊರಗೆ ಹೋಗಿ ಬರ್ತೀನಿ. ಯಾರು ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿಬೇಡ. ಮಗು ಸರಿಯಾಗಿ ನೋಡ್ಕೋ. ಅಳ್ತಾ ಇದೆ ನೋಡು, ಹಾಲು ಕೊಡು. ಹೋಗು, ಹಾಲು ಒಳಗಡೆ ಕಿಚನ್ ಅಲ್ಲಿ ಇದೆ ನೋಡಿ. ಸುನಿಲ್ ಸರ್, ಬಾಂಬೆಯಿಂದ ಮಿಸ್ಟರ್ ರಮೇಶ್ ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಫ್ಯಾಕ್ಟರಿನೆಲ್ಲ ತೋರಿಸಿ ಮುಂದಿನ ಪ್ರಾಜೆಕ್ಟ್ ಬಗ್ಗೆ
ಡೀಟೇಲ್ ಆಗಿ ನೀವೇ ಮಾತಾಡಿ. Right. ಹಾ ಅವತ್ತು ಮಂಗಳೂರು ಹೋಗ್ತೀನಿ ಅಂತ ಹೋಗಿ ಮಗು ಕರ್ಕೊಂಡ್ ಬಂದ್ಬಿಟ್ಟಲ್ಲ, ಹಾಗೇನಾದ್ರು ಮಾಡ್ಬಿಟ್ಟಿರಾ? ಇಲ್ಲ ಸರ್. ಹೋಗಿ. ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ನನ್ನನ್ನ ಹಾ. ಇಲ್ಲೇ ನೋಡಿರ್ಬೇಕು. ಎಲ್ಲೋ ನೋಡಿದ್ದೀನಿ. ಇಲ್ಲ ಇಲ್ಲೇ ಆ, ನೋಡಿರ್ಬೇಕು. ಇಲ್ಲ ಇಲ್ಲ ಇಲ್ಲ, ಎಲ್ಲೋ ಎಲ್ಲೋ ನೋಡಿದ್ದೀನಿ. ಇಲ್ಲೇ ನೋಡಿರ್ತೀರಿ. ಇರ್ಲಿ, ನನ್ನ ಹೆಸರು ಸುನೀಲ್ ಅಂತ, ನಾನು ಇಲ್ಲಿ ಮ್ಯಾನೇಜರ್. ಅದೇ ಮತ್ತೆ. ಬನ್ನಿ. ಓ ಬಾ ಚಂದ್ರು, ಕೂತ್ಕೋ. ಏನ್ ಸರ್, ಅರ್ಜೆಂಟ್ ಆಗಿ ಫೋನ್ ಮಾಡಿದ್ರಂತೆ? ನಿನ್ನಿಂದ ಒಂದ್ ಕೆಲಸ ಆಗ್ಬೇಕಾಗಿತ್ತು. ನನ್ನಿಂದನಾ? ನಂದಲ್ಲಪ್ಪ, ನನ್ ಮಗಳು ನಿರ್ಮಲಾ. ಅದು ಆಹಾ. ನಿರ್ಮಲಾ, ಡ್ಯಾಡಿ. ನೋಡಮ್ಮ ಚಂದ್ರು ಬಂದಿದ್ದಾರೆ. ಹಾಯ್ ಚಂದ್ರು. ಹಾಯ್. ನಾಳೆ ನಮ್ ಕ್ಲಬ್ ನಲ್ಲಿ ಚಾರಿಟಿ ಪ್ರೋಗ್ರಾಮ್ ಕೊಡ್ತಾ ಇದೀವಿ. ಹೌದಾ? ಹಾಗಾದ್ರೆ ನೋಡೋದಕ್ಕೆ ನಾನು ಬಂದ್ಬಿಡ್ತೀನಿ. ನಿಮ್ ತಂಗಿ ಒಳ್ಳೆ ಡಾನ್ಸರ್ ಅಂತೆ. ಏನು ಬರೀ ಡ್ಯಾನ್ಸರ್? ಕುಂಫು, ಕರಾಟೆ ಎಲ್ಲ ಸ್ಪೆಷಲಿಸ್ಟು. ಬ್ರೇಕ್ ಡ್ಯಾನ್ಸ್ ಇದೆಯಲ್ಲ, ಬಂಬಾಟು ಎಲ್ಲ ಬ್ರೇಕ್ ಮಾಡ್ಬಿಡ್ತಾಳೆ. ಹಾಗಾದ್ರೆ ನಿಮ್ ತಂಗಿನ ಹೇಗಾದ್ರೂ ಮಾಡಿ ಒಪ್ಸಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡಿಸ್ತೀರಾ ಆ, ಪ್ಲೀಸ್? ಆಯ್ತು, ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ಯಾ? ಖಂಡಿತ ಕೊಡ್ಸೋಣ. ಕೊರವಂಜಿ ಕೊರವಂಜಿ ಕಣಿ ಹೇಳಲೆ ಕೊರವಂಜಿ ಅಪರಂಜಿಯ ಹಾಗಿರುವ ಗಂಡು ಕೊಡೆ ಕೊರವಂಜಿ ಮುಲಗಂಜಿಯ ಬಿಡಿಗಾಸು ಬಂಗಾರ ಪುಡಿಗಾಸು ವರದಕ್ಷಿಣೆ ನೀಡನು ಸಿಗತಾನ ಅಂಥನು ಏನಂದರು ಹಲಗೆಂಜಿ ನನಗಂಜಿ ಅಂಜಂಜು ಅಮ್ಮವ್ರ ಗಂಡನು ಸಿಗತಾನ ಅಂಥನು ಕೊರವಂಜಿ ಕೊರವಂಜಿ ಕಣಿ ಹೇಳಲೆ ಕೊರವಂಜಿ ಅಪರಂಜಿಯ ಹಾಗಿರುವ ಗಂಡು ಕೊಡೆ ಕೊರವಂಜಿ ಬಂದನ ಬಂದನ ಡಾಕ್ಟರ್ ಬಂದನ, ಬಂದನ ಸ್ಟೆಥೋಸ್ಕೋಪ್ ಮಾಲ ತಂದನ. ಬಂದೆಯ ಬಂದೆಯ ಡಾಕ್ಟ್ರು ಬಂದೆಯ ಮದುವೆಯ ಹುಚ್ಚಿಗೆ ಮತ್ತು ತಂದೆಯ ಇನ್ಸುಲಿನ್ ಇನ್ಸುಲಿನ್ ಚುಸ್ತಿಯ ಸೈತಿಯ ನೆಂಬರೇಸು ನೋಡದೇನೆ ವಾಡಿದಾತಿಯ ನರನಾಡಿಗೆ ಇಡೀ ರಾತ್ರಿ ಇಂಜೆಕ್ಷನ್ ಕೊಡುತ್ತಾನೆ ಮೈ ಕೈಗೆ ಶಿವರಾತ್ರಿ ಜಾಗರಣೆ ಇಡುತ್ತಾನೆ ಬ್ಯಾಂಡೇಜನ್ನು ತೆಗೆದೇನೆ ಆಪರೇಷನ್ ಮಾಡ್ತಾನೆ ಇವನೆಂತ ಡಾಕ್ಟರು
ನೋಡಿ ಹೋಗ್ಬೇಡಿ, ನೋಡಿ ನಿಮ್ ಮಗು ತಗೊಂಡ್ಬಂದಿದ್ದೀನಿ. ಪ್ಲೀಸ್ ನನ್ ತೊಂದರೆ ಕೊಡ್ಬೇಡಿ. ಅಲ್ರಿ ಅವತ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಗುನ ನನ್ನ ಕೈಲಿ ಕೊಟ್ಟು ಹಾಗೆ ಹೊರಟೋಗ್ಬಿಟ್ರಲ್ಲ, ನಿಮ್ಗೆ ಏನಾದ್ರು ಕರುಣೆ ಇದೆಯಾ? ಮಗು ನಿಮ್ಗೋಸ್ಕರ ಹಂಬಲ್ಸ್ತಾ ಎಷ್ಟು ಅಳ್ತಾ ಇದೆ ನಿಮ್ಗೆ ಗೊತ್ತಾ? ನೋಡಿ ನಂಗೆ ಎಲ್ರ ಮುಂದೆ ಅವಮಾನ ಮಾಡ್ಬೇಡಿ. ಒಂದ್ ನಿಮಿಷ ನಾನ್ ಬಟ್ಟೆ ಬದಲಾಯಿಸ್ಕೊಂಡ್ ಬಂದ್ಬಿಡ್ತೀನಿ. ಬರ್ತಿರ್ತಾನೆ ಪ್ಲೀಸ್. ಅಲ್ಲ ನೋಡಿ ಖಂಡಿತ ಬರ್ತಿರ್ತಾನೆ. ಬರ್ತೀನಿ. ಹಿಡಿದ್ಬಿಟ್ಟೆ, ಇವಳೇ ಈ ಮಗನ್ ತಾಯಿ. ಹಿಂದ್ಗಡೆ ಬಾಗ್ಲಿಂದ ಬರ್ತಾ ಇದ್ದೀರಾ? ನನಗ್ ಗೊತ್ತಿತ್ತು, ಇಲ್ಲೇ ಇದ್ದೀನಿ. ನಿಮ್ ಮಗುನ್ ಸಾಕ್ತಾ ಸಾಕ್ತಾ ನನಗೆ ಸಾಕಾಗೋಯ್ತು. ತಗೊಳ್ಳಿ ನಿಮ್ ಮಗುನ. ನೋಡಿ ನನ್ ಮಾತ್ ನಂಬಿ, ನಂಗೆ ಇನ್ನೂ ಮದ್ವೆನೇ ಆಗಿಲ್ಲ. ನಾನು ಒಳ್ಳೆ ಮನ್ತನದ ಹುಡುಗಿ. ಅಂದ್ರೆ ನಾನು ಕೆಟ್ಟ ಮನತನದ ಬಂದೋನ? ನಾನು ಒಳ್ಳೆ ಮನತನದ ಬಂದವನು, ನನಗೂ ಮದ್ವೆ ಆಗಿಲ್ಲ, ಅದಕ್ಕೆ ಈ ಮಗುನ ಹಿಡ್ಕೊಂಡು ಒದ್ದಾಡ್ತಾ ಇದ್ದೀನಿ. ತಗೊಳ್ಳಿ ನಿಮ್ ಮಗುನ. ಈ ಮಗು ಯಾರ್ದು ಏನು ಅಂತ ಖಂಡಿತ ನನಗೆ ಗೊತ್ತಿಲ್ಲ. ನೋಡಿ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ಮನೆಗೂ ಈ ಮಗು ನಂದಲ್ಲ. ನಿಮ್ಮ ಆಣೆ ಪ್ರಮಾಣ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಅವತ್ತು ಈ ಮಗುನ ಬಸ್ ಸ್ಟ್ಯಾಂಡ್ ಅಲ್ಲಿ ನನ್ನ ಕೈಗೆ ಹೋಗಿ ಕೊಟ್ಟಿರೋದು ಗೊತ್ತು ತಾನೆ? ಮತ್ತೆ ಈ ಮಗು ಕಣ್ಣು ಮೂಗು ತುಟಿ ಎಲ್ಲ ನಿಮ್ ತರಾನೇ ಇದೆ. ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರ? ಈಗ ಹೆಚ್ಚಿಗೂ ಮಾತು ಬೇಡ, ಈ ಮಗು ತಗೊಂಡೋಗಿ ನಾನು ಉದ್ಧಾರ ಮಾಡಿ. ಉದ್ಧಾರ ನಾನೇನ್ರಿ ಮಾಡ್ಲಿ? ನೀವೇ ನನ್ಗೊಂದು ಉಪಕಾರ ಮಾಡ್ತೀರಾ? ಈ ಬುಟ್ಟಿನ ನೋಡ್ಕೊಳ್ಳೋದೊಂದು ಬಿಟ್ಟು ಬೇರೆ ಏನಿದ್ರು ಮಾಡ್ತೀನಿ. ಅಯ್ಯೋ ನಾನ್ ನಿಮ್ಗೆ ಹಾಗೆ ಹೇಳಿ. ನೋಡಿ ನಡೆದ ವಿಷಯ ನಿಮ್ಗೆ ಹೇಳ್ತೀನಿ. ಅವತ್ ನಾನು ಹಾಸ್ಟ್ಲಿಂದ ಬರುವಾಗ ನಿಜವಾಗ್ಲು? ಅಂದ್ರೆ ಈ ಗೋಲ್ಮಾಲ್ ಎಲ್ಲ ಆ ಟೋಪಿ ವಾಲಂದು ಅಂತೀರಾ? ಖಂಡಿತ. ನೋಡಿ ಇವನ ಟ್ಯಾಕ್ಸಿ ವಾಲ. ಒಳ್ಳೆ ಭರ್ಜರಿ 420 ಬೀಡ. 420 840 ತಿಂತಾ ಇದ್ದಾನೆ. ಇದೆ ಒಂದು ಟ್ಯಾಕ್ಸಿ. ಡೆಫಿನೆಟಾ? MEX 2189 ಇದೆ. ನೀನು ಹೋಗಿ ಬಾಗಿಲು ತೆಗಿ. ಮಾಡು. ಅಬ್ಬಾ ಮಗು ಯಾರಿಗೆ ಸೇರ್ಬೇಕಾಗಿತ್ತು ಅವ್ರಿಗೆ ಸೇರಿಸ್ಬಿಟ್ವಿ. ಮಗು ಸೇರಿದ್ ಮಾತ್ರವಲ್ಲ, ಆ ಮಗು ಸ್ಪೆಷಲ್ ಆಗಿ ನಮ್ಮಿಬ್ರನ್ನ ಸೇರಿಸ್ತಲ್ಲ. ಅಂದ್ರೆ ಯೂಶುವಲಿ ಇಬ್ರು ಪ್ರೇಮಿಗಳು ಸೇರಿದ ನಂತರ ಮಗು ಸಿಗುತ್ತೆ, ಆದ್ರೆ ಇಲ್ಲಿ ಮಗು ಸಿಕ್ಕಿದ ನಂತರ ಪ್ರೇಮಿಗಳು ಸೇರಿದ್ರು. ಅಂದಾಗ ನನ್ನ ಹೆಸರು ಸುನೀಲ್ ಅಂತ. ಓ ವಾಟ್ ಎ ನೈಸ್ ಲವ್ಲಿ ಹ್ಯಾಂಡ್. ಕೈ ಬಿಡಿ, ನಾ ಹೋಗ್ಬೇಕು. ಇಷ್ಟು ಬೇಗ ನಾನು ಈಗ ತನಕ ಹಿಡಿದಿದ್ದೀನಿ. ಮನೇಲಿ ಬೇಗ ಬಾ ಅಂತ ಹೇಳಿದ್ದಾರೆ. ಅಪ್ಪ ಮನೇಲೇ ಇದ್ದಾರೆ. ಮೈ ಡ್ಯಾಡಿ ಇಸ್ ವೆರಿ ಸ್ಟ್ರಿಕ್ಟ್. ಅಯ್ಯೋ ಎಲ್ಲಾ ಡ್ಯಾಡಿಗಳು ಹಾಗೆ ಬಹಳ ಸ್ಟ್ರಿಕ್ಟ್. ಆದ್ರೆ ಡೋಂಟ್ ವರಿ, ನಾನು ಬಹಳ ತಡ ಮಾಡೋದಿಲ್ಲ. ಬಹಳ ಬಿಸಿಲಿದೆ, ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೊಂಡು ಬಿಸಿಲು ಇಳಿದ ಮೇಲೆ ಡ್ಯಾಡಿ ಗೊತ್ತಾಗದ ಹಾಗೆ ಕತ್ತಲಲ್ಲಿ ಮನೆಗೆ ತಲುಪಿಸ್ತೀನಿ. ಬನ್ನಿ. ಪ್ರೋಗ್ರಾಮ್ ಮುಗಿದು ಎಷ್ಟೋ ಹೊತ್ತಾಗಿದೆ, ಪ್ರೇಮ ಯಾಕೆ ಇನ್ನೂ ಬರ್ಲಿಲ್ವಲ್ಲ? ಏನ್ ಚಿಕ್ಕಿದ್ ಬನ್ರೆ ಬೆಕ್ಕು ಮರಿ ಯಾಕೋ ಒದ್ದಾಡ್ದಂಗೆ ನೀವು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒದ್ದಾಡ್ತಿದ್ರಲ್ಲ. ಯಾಕೋ ತಲೆ ಕೆಟ್ಟಿರ್ಬೇಕಲ್ವಾ ಯಜಮಾನ್ರೆ? ಬರೀ ಕೆಟ್ಟಿಲ್ಲ, ಕುಲ್ಗೆಟ್ ಹಾಳಾಗೋಗಿದೆ. ಅದಕ್ಕೆ ಪರಿಹಾರ ನಾವು ಕೊಡ್ತೇವೆ. ಏನ್ ಕೊಡ್ತೀರಾ? ಕೆಟ್ಟಾಗಿದ್ರೆ ಕೂಲ್ ಡ್ರಿಂಕ್ಸ್ ಕೊಡ್ತೀವಿ. ಕುಲ್ಗೆಟ್ಟಿದ್ರೆ ವಿಸ್ಕಿ ಬ್ರಾಂಡಿ ರಮ್ ಕೊಡ್ತೀವಿ. ಕಡ್ದ ಹಾಳಾಗಿ ಹೋಗಿದ್ರೆ ಜೀರಿಗೆ ಕಷಾಯ ಶುಂಠಿ ಸರ್ಬತ್ ಕೊಡ್ತೀವಿ. ಸ್ವಲ್ಪ ರಮ್ ಕುಡೀರಿ. ನೀವಿಬ್ರು ನನ್ನ ತಲೆ ಕೆಡಿಸದೆ ಸುಮ್ನೆ ಬಿಟ್ಬಿಟ್ರೆ ಇಲ್ಲಿಂದ ನಾನು ಹೊರಟು ಹೋಗ್ತೀನಿ. ಅದೇಂಗ್ ಬಿಟ್ಬಿಡಕೈತೆ, ನಿಮ್ಮ ಆರೋಗ್ಯ ಸರಿಗಿಲ್ಲ. ಈಗ ನೀವು ಸ್ವಲ್ಪ ಜೀರಿಗೆ ಕಷಾಯ ರಮ್ ಕುಡೀರಿ. ಗೊತ್ತಾಗಲ್ಲ. ಬರ್ಕೊತ ಮುಂದಂತಂದು ಮನೆಗೆ ಬಂದ್ಬಿಡ್ತಪ್ಪ. ನಡಿ ನಡಿ ನಡಿ. ಮುಟ್ಟ ಸಿಗಲಿಲ್ಲ.
ಇದು ಸಭ್ಯಸ್ತ್ರ ಇರೋ ಜಾಗ, ಇದೆಲ್ಲ ಚೆನ್ನಾಗಿರೋದಿಲ್ಲ ರೀ. ನಾವು ಹೆಂಡತಿ ಮಕ್ಕಳ ಜೊತೆ ಗೌರವದಿಂದ ಬಾಳ್ತಾ ಇರೋರು, ಇಂತ ಅಸಹ್ಯ ಸಹಿಸ್ಕೊಂಡು ಹೇಗ್ರಿ ಸುಮ್ನೆ ಇರಕ್ಕಾಗತ್ತೆ? ಏನ್ರಿ ಅಂತ ಅಸಹ್ಯ ಆಗಿದೆ ಇಲ್ಲಿ? ಸುತ್ತಿ ಬೆಳೆಸಿ ಯಾಕ್ರಿ, ನೇರವಾಗಿ ಕೇಳ್ಬಿಡ್ತೀನಿ. ಒಂದ್ ದಿವಸ ಒಂದ್ ಮಗುನ್ ಕರ್ಕೊಂಬಂದೆ, ಇನ್ನೊಂದ್ ದಿವಸ ಒಂದ್ ಹುಡುಗಿನ ಕರ್ಕೊಂಬಂದ್ ಇಟ್ಕೊಂಡೆ. ಏನ್ರಿ ಇದೆಲ್ಲ ನಿಮ್ ನಾಟಕ? ಆ ಮಗು ನನಗೆ ಬುಟ್ಟಿಯಲ್ಲಿ ಸಿಕ್ಕಿದ್ದು ನೀವು ಇಣಕಿ ನೋಡಿದ್ಯಲ್ಲ, ನಿಜ ತಾನೆ? ಇವತ್ತಿ ಹೆಂಗಸೆ ಸಿಕ್ಕಿದ್ಲು, ದಿಕ್ಕಿಲ್ದವಳು ಮಗು ನೋಡ್ಕೊಂಡಿರ್ತಾಳೆ ಅಂತ ಆಶ್ರಯ ಕೊಟ್ಟೆ. ಅದನ್ನ ನೀವು ತಪ್ಪಾಗಿ ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ಏನ್ರಿ ಈಗಿನ ಕಾಲದಲ್ಲಿ ಹೆತ್ತು ಮಕ್ಕಳಿಗೆ ಹೆತ್ತು ತಾಯಿನೇ ಎದೆ ಹಾಲು ಕುಡಿಸೋದಿಲ್ಲ, ಅಂಥದ್ರಲ್ಲಿ ಯಾರ್ದೋ ಮಗುಗೆ ಯಾವ ತಾಯಿ ತಾನೇ ಎದೆ ಹಾಲು ಕುಡಿಸ್ತಾಳೆ. ಏನ್ರಿ ಇದು ಅರ್ಥ? ಅರ್ಥ ನಿಮಗೆ ಮನುಷ್ಯತ್ವ ಇಲ್ಲ ಅಂತ. ಅದೆಲ್ಲ ಈಗ ಯಾಕೆ? ಆ ಮಗುನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸಿ ಬಂದಿದ್ದೀನಿ. ಯಾಕ್ರಿ ಸುಳ್ಳು ಹೇಳ್ತೀರಾ? ಪಕ್ಕದಲ್ಲಿ ಮಲ್ಸ್ಕೊಂಡು ಹಾಲು ಕುಡಿಸೋದನ್ನ ನಾನೇ ಈ ಕಣ್ಣಾರ ನೋಡ್ಕೊಂಡ್ ಬಂದಿದ್ರೆ ಗೊತ್ತಾ? ಹೌದಾ? ಹೋಗ್ ನೋಡ್ಕೊಂಡ್ ಬನ್ನಿ. ಅರೆ, ಈ ಮಗು ಮತ್ತೆ ಇಲ್ಲಿಗೆ ಹೇಗೆ ಬಂತು? ಯಾರು ಕರ್ಕೊಂಡ್ ಬಂದ್ರು? ಅನಾಥಳಂದು ನಿನ್ಗೆ ಆಶ್ರಯ ಕೊಟ್ರೆ ನೀನೇ ನಾಟಕ ಆಡ್ತಾ ಇದೀಯಾ? ಯಾರಿ ಮಗುನ ಕರ್ಕೊಂಡ್ ಬಂದ್ರು? ಈ ಮಗು ಮತ್ತು ನೀನು ಇಲ್ಲಿರೋದ್ರಿಂದ ನನಗೆ ತೊಂದರೆ ಆಗಿದೆ ಗೊತ್ತಾ? ಅಕ್ಕಪಕ್ಕದವರೆಲ್ಲ ಅವಹೇಳನ ಮಾಡ್ತಿದ್ದಾರೆ, ನನ್ನ ಬಗ್ಗೆ ಏನೇನೋ ಕಲ್ಪಿಸ್ಕೊಂಡು ಚುಚ್ಚು ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನಾನು ಯಾಕೆ ಸಹಿಸ್ಕೋಬೇಕು? ಕೊಡು ನಿನ್ ಮಗುನ. ಈ ಮಗುನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಕೊಡಿಲ್ಲಿ, ಕೊಡು ನೀನು. ಸುನಿಲಾ, ಹೊರಗೆ ಬರಯ್ಯ. ಒಳಗಡೆ ಸೇರ್ಕೊಂಡಿದ್ದಾನೆ. ಏನ್ರಿ ಮತ್ತೇನು ಶುರು ಮಾಡಿದಿರಿ ಬೆಳಿಗ್ಗೆ? ನಾವೆಲ್ಲ ಸೇರಿ ಒಂದ್ ರೂಲ್ಸ್ ಮಾಡ್ಕೊಂಡಿದ್ದೇವೆ. ಹೌದು. ನೋಡು, ನಾವಿಲ್ಲಿರೋರೆಲ್ಲ ಮರ್ಯಾದೆಸ್ತರು. ಓ. ನಾವಿಲ್ಲಿರ್ಬೇಕು ಅಂದ್ರೆ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡಿ ಹೋಗ್ತಾ ಇರ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತೀರಾ? 24 ಗಂಟೆ ಒಳಗೆ ನಿನ್ ಸಾಮಾನು ಸರಂಜಾಮ ಆಚೆ ಬಿಸಾಕಿ ಬೀಗ ಹಾಕಿಸ್ತೀನಿ. ಓ, ಒಂದ್ ನಿಮಿಷ ಇರಿ, ಬರ್ತೀನಿ. ಏನಯ್ಯ ಬರೋದು? ಏನಯ್ಯ ಮಾಡ್ತೀನಿ ನೀನು? ನಿಮ್ಮನ್ನ ನೋಡ್ಕೊಳ್ತೀನಿ. ಏನ್ ಮಾಡ್ತೀಯಾ? ಏನ್ ಮಾಡ್ತಾನ ಬರ್ಲಿ? ಒಳ್ಳೆ ಮಾತನ್ನ ಹೇಳಿದ್ರೆ ಕೇಳೋದಿಲ್ಲ ಅಂತಾರೆ. ಹಲೋ ಸರ್, ನಾನು ಸನ್ರೈಸ್ ಫ್ಯಾಕ್ಟರಿ ಮ್ಯಾನೇಜರ್. ಇಲ್ಲಿ ರಮೇಶ್ ಬಾಂಬೆ ಬಂದಿದ್ರಲ್ಲ, ಅವ್ರ ಬಿಲ್ ಎಷ್ಟಾಗಿದೆ ನೋಡಿ. ಕೊಡ್ತೀನಿ ಸರ್. ವಾಚ್ಮ್ಯಾನ್, ಈ ಸಾಮಾನುಗಳನ್ನು ಒಳಗೆ ತೆಗೆದುಕೊಂಡು ಬಾ. ಅರೆ, ಹಲೋ, ಹೌ ಆರ್ ಯು? ಫೈನ್. ಎಷ್ಟು ದಿವಸ ಆಯ್ತು ಮಾರ ನಿನ್ನನ್ನು ನೋಡದೆ. ಹುಷಾರಾಗಿದ್ಯಲ್ಲ? ನಾನು ಹುಷಾರಾಗಿದ್ದೀನಿ. ಇದೇನ್ ನಿನ್ನ ಅವತಾರ? ದುರ್ಬೀನು ತುರಾಯಿ ಎಲ್ಲ ಅದಿರ್ಲಿ ಮಾರ. ವಾಚ್ಮ್ಯಾನ್, ಈ ಸಾಮಾನೆಲ್ಲ ಮೇಲೆ ರೂಮಿಗೆ ತೆಗೆದುಕೊಂಡು ಹೋಗು. ಸರಿ ಸರ್. ಮೇಲೆ ರೂಮಿಗೆ ಹೋಗಿ ಮಾತನಾಡೋ ಮಾರಾಯ. ಇಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು. ಎಂತ ಕೆಲಸ ಮಾರಾಯ? ಅದು ನನಗಿಂತ ಅರ್ಜೆಂಟಾ? ಅಲ್ಲ, ನಾವು ವಾಸಕ್ಕೊಂದು ಮನೆ ಹುಡುಕ್ತಾ ಇದ್ದೀನಿ. ಅಂದರೆ ನೀನು ಇಷ್ಟರ ತನಕ ರಸ್ತೆಯಲ್ಲಿ ಮಲಗುವುದಾ? ಅದು ಒಂದ್ ರೀತಿ ರಸ್ತೆಲಿದ್ದಾಗೆ. ಅಂದ್ರೆ ಈಗ ಎಲ್ಲಿರುವುದು? ಅದೇ ಅದು ಬೂದಾಳನ ವಠಾರ. ಹಾ, ಬೂದಾಳ ವಠಾರನ? ಹಾ. ಅದು ನನ್ನ ಮನೆ ಮಾರಾಯ. ಹೌದಾ? ಹೌದು. ಆದ್ರೆ ಅಲ್ಲಿನ ಜನ ಮಾತ್ರ ಬೆಳಗಾಯ್ತು ಅಂದ್ರೆ ಕಾಗೆಗಳ ತರ ಕುಕ್ಕಿ ಕುಕ್ಕಿ ನನ್ನ ಜೀವ ತಿಂತಾರೆ. ಮನೆ ಖಾಲಿ ಮಾಡು, ಮನೆ ಖಾಲಿ ಮಾಡು. ಹೌದಾ? ಹ್ಮ್. ನನ್ನ ಸ್ನೇಹಿತನಿಗೆ ನನ್ನ ವಠಾರದಲ್ಲಿ ಮನೆ ಖಾಲಿ ಮಾಡು, ಮನೆ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾರ. ಅದು ಹೇಗೆ ಮಾಡಿಸ್ತಾರೆ ನೋಡಿಯೇ ಬಿಡ್ತೇನೆ, ಬಾ. ನಡಿ. ಬನ್ರಿ ಬನ್ರಿ, ಈಗ ಬನ್ರಿ ನೋಡಿ ಇವ್ರೆ. ನಮಸ್ಕಾರ ಸರ್. ನಿಮ್ಮ ನಮಸ್ಕಾರವೂ ಬೇಡ, ನಮಸ್ಕಾರವೂ ಬೇಡ. ಏನಂತ ತಿಳಿದುಕೊಂಡಿದ್ದೀರಿ? ನೀವು ಬಹಳ ಉಪದ್ರ ಕೊಡ್ತಿದ್ದೀರಂತ ಇವನಿಗೆ. ಇವನು ನನ್ನ ಸ್ನೇಹಿತ, ಗೊತ್ತುಂಟಾ? ಅವನು ಹುಡುಗಿಯನ್ನು ಕರೆದುಕೊಂಡು ಬರ್ತಾನೆ ಅಥವಾ ಹುಡುಗಿಯನ್ನು ಕರೆದುಕೊಂಡು ಬರ್ತಾನೆ, ಮಗುವನ್ನು ಕರೆದುಕೊಂಡು ಬರ್ತಾನೆ ಅಥವಾ ಕರುವನ್ನು ಕರೆದುಕೊಂಡು ಬರ್ತಾನೆ. ನೀವು ಯಾರು ಕೇಳಲಿಕ್ಕೆ? ಇನ್ನು ಮೇಲೆ ಏನಾದ್ರೂ ಅವನಿಗೇನಾದ್ರೂ ಉಪದ್ರ ಕೊಟ್ರಿ ನಿಮ್ಮ ಮಂಡೆ ಹೊಡೆದು ಶರ್ಬತ್ ಮಾಡಿ ಜಾಗ ಖಾಲಿ ಮಾಡಿಸಿಬಿಡ್ತೇನೆ, ಗೊತ್ತುಂಟಾ? ನಾನು ಬರ್ತೇನೆ ಮಾರಾಯ. ಮನೆಗೆ ಬರಪ್ಪ. ಬೇಡ ಮಾರಾಯ, ನನಗೆ ಅರ್ಜೆಂಟ್ ಆಗಿ ಅರ್ಜೆಂಟೀನಕ್ಕೆ ಹೋಗ್ಲಿಕ್ಕೆ ಉಂಟು, ಬರ್ತೇನೆ.
ಹಲೋ ಆಪರೇಟರ್, ಕನೆಕ್ಟ್ ಮೀ 29275. ಹಲೋ. ಮೇಜರ್ ಅಂಕಲ್, ನಾನು ಮಾಧವ ಬೋದಾಳ ಮಾತನಾಡುವುದು. ಓ ಬೋದಾಳ್, ಯಾವ ಬಂದ್ರಿ? ನಾನು ಒಂದು ಬಹಳ ಸಮಯ ಆಯ್ತು ಗೊತ್ತುಂಟ ಮಾರಾರೆ. ಎಲ್ಲಿ ಉಳ್ಕೊಂಡಿದ್ದೀರಿ? ನನ್ನ ಮಾಮೂಲಿ ಹೋಟೆಲ್ ಉಂಟಲ್ಲ, ಶರಾನು. ನೀವು ಹೋಟ್ಲಲ್ಲೇ ಇರಿ, ನಾನು ನನ್ನ ಮಗ ಚಂದ್ರು ಇಬ್ರು ಅಲ್ಲಿಗೆ ಬರ್ತೀವಿ. ನೀವು ಯಾಕೆ ಇಲ್ಲಿಗೆ ಬರ್ಲಿಕ್ಕುಂಟು? ನಾನು ನಿಮ್ಮ ಮನೆಗೆ ಬರ್ತೇನಲ್ಲ. ಎಲ್ಲಾದ್ರೂ ಉಂಟೆ ಮಾಧವ ಬೋದಾಳ್ರೆ, ಹೆಣ್ಣು ಹೆತ್ತವು ನಾನು ಬಂದು ತಮ್ಮನ್ನ ಆಹ್ವಾನಿಸಬೇಕಲ್ವೇ? ಅತ್ತಾನೇ ನಮ್ಮ ಸಂಪ್ರದಾಯ. ಎಂತ ಶಾಸ್ತ್ರ ಸಂಪ್ರದಾಯ ಮಾರಾಯರೆ. ಮೇಜರ್ ಆಗಿರೋ ನೀವು ಈ ಕಾಲದಲ್ಲಿ ಮಂಡ ಬಿಸಿ ಮಾಡ್ಕೊಳ್ತೀರಲ್ಲ. ಏನೇ ಮಿಲಿಟರಿ ಇರ್ಲಿ, ಏನೇ ಮೇಜರ್ ಆಗಿರ್ಲಿ, ನಾವು ನಮ್ಮ ಧರ್ಮನ ಸಂಸ್ಕೃತಿನ ಮೀರೋಕಾಗತ್ಯ ಬೋದಾಳ್ರೆ. ನಿಮ್ಮಿಷ್ಟ, ಆದಷ್ಟು ಬೇಗ ಬನ್ನಿ. ಇದೇಂತ ವಿಚಿತ್ರ ಮಾರಾಯ. ನಾನು ಹೊಟ್ಟೆಯಲ್ಲಿ ತಂದದ್ದು ಹಣ್ಣು, ಈ ಹಣ್ಣು ಮಗು ಹೇಗೆ ಆಯ್ತು? ನಾನು ಯಾವ ಮ್ಯಾಜಿಕ್ ಮಾಡಲಿಲ್ಲವಲ್ಲ. ಛೀ, ಇಂಥ ವಿಚಿತ್ರ ಪರಿಸ್ಥಿತಿಯಲ್ಲಿ ಫೋನ್ ಬೇರೆ ಬರ್ತಾ ಉಂಟಲ್ಲ. ನಾನು ಮೇಜರ್ ಅಂಕಲ್ ಮಾತಾಡ್ತಿರೋದು. ಇದು ಒಳ್ಳೆ ಮಂಡ ಬೆಚ್ಚ ಆಯ್ತಲ್ಲ. ಹಲೋ, ನಿಮ್ಗೆ ಯಾರು ಬೇಕು? ಬೋದಾಳಿಲ್ವಾ? ಇದು ಬೋಧ ಅಲ್ಲ, ಬೀಳ್ತಾರ. ಹೌದು, ಅವರಲ್ಲ. ಈಗ ನೀವು ಕೈಲಾಗಲಿ ಕೊಟ್ಟು ಈಗ ಬರಬೇಡಿ, ನಾಳೆ ಬನ್ನಿ. ಇತ್ತ ಕಡೆ ಮಗು, ಅತ್ತ ಕಡೆ ಮಾವ, ನಾನೆಂತ ಮಾಡುವುದು? ಒಳ್ಳೆ ಗ್ರಾಚಾರವಾಯ್ತಲ್ಲ. ಗೊತ್ತಾಗೋಯ್ತು. ಮಕ್ಕಳ ಬನ್ನಿ ಬನ್ನಿ ಬನ್ನಿ. ಅಕ್ಕ, ಅಕ್ಕಯ್ಯ, ಇಲ್ಲಿ ನೋಡಿ, ನಿಮ್ಮದೊಂದು ಮಗುವನ್ನು ಬಿಟ್ಟು ಹೋಗಿದ್ದೀರಿ. ನಮ್ಮಗು? ಹೌದು. ನಮ್ಮ ಮಕ್ಕಳೆಲ್ಲ ಅಲ್ಲೇ ಹೋದ್ರಲ್ಲ. ಸರಿಯಾಗಿ ನೋಡಿ. ಮಕ್ಕಳ ಎಲ್ಲ ಬನ್ನಿ. 1 2 3 4 5 6 7 8 9 10 11 ಕರೆಕ್ಟ್ ಆಗಿ ಇದೆಯಲ್ಲ? ಪೂರ್ತಿ ಕ್ರಿಕೆಟ್ ಟೀಮ್ ಆಗಿ ಬಿಟ್ಟಿದೆಯಲ್ಲ. ಈ ಅಂಪೈರ್ ನಂದು ತೆಗೆದುಕೊಂಡು ಬಿಡಿ. ನನ್ನ ಮಗು ಅಲ್ಲಪ್ಪ. ನೋಡಿ, ನಿಮ್ಮ ಮುದ್ದಾದ ಮಗು. ಅಯ್ಯೋ, ನನ್ನ ಮಗು ಅಲ್ಲಪ್ಪ. ಎಂತದ್ರಿ, ಎಂತ ಹೆಂಗಸು ನೀವು? ಇಷ್ಟು ಕೆಟ್ಟ ಮನಸ್ಸು ಇರಬಾರದು. ಯಾರಾದ್ರೂ ತಮ್ಮ ಮಗವನ್ನು ಬಿಟ್ಟು ಹೋಗ್ತಾರ? ಏನಯ್ಯ, ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಹುಷಾರ್, ಪೊಲೀಸ್ನ ಕರೆಸ್ಬಿಡ್ತೀನಿ. ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ. ಅಯ್ಯೋ ದೇವರ, ಇಂತ ಗಯ್ಯಾಳಿ ಸಿಕ್ಕಿಬಿಟ್ಲ. ನಡೀರಿ ಮಕ್ಳ, ನಡೀರಿ. ಇಷ್ಟೊಂದ್ ಮಕ್ಳನ್ನ ಹೆತ್ತಿದ್ದು ಅಲ್ದೆ ಇವನು ಒಂದ್ ತಗ್ಲಾಕಕ್ ಬಂದಿದ್ದಾನೆ. ಹಾ, ನಡೀರಿ ಮಕ್ಳ, ಬೇಗ ಬೇಗ ನಡೀರಿ. ಒಳ್ಳೆ ಗ್ರಾಚಾರ. ಈ ಬುಟ್ಟಿ ಒಳಗಡೆ ಏನಿದೆ ಹೇಳ? ಏನಿದೆ?
ಒಂದು ಪುಟ್ಟ ಪಾಪು ಐತೆ. ಹೌದಾ? ನಿನಗೆ ಯಾಕೆ ಗೊತ್ತು? ಅದ್ ನನಗ್ ಗೊತ್ತು. ಬಡ್ಡಿ ಮಗನೇ, ನಿನ್ನ ಮಗುವನ್ನು ನನಗೆ ತಗಲ ಹಾಕಿದ್ಯಾ? ನಿನ್ನದಲ್ಲವ ಇದು? ಇಲ್ಲ ಇಲ್ಲ, ಇದು ನಂದಲ್ಲ. ಮತ್ತೆ ಯಾರದ್ದು? ದಾಡಿ ಬಿಡೆ, ನನ್ ಬಾಡಿ ಹೇಳ್ತೀನಿ. ಹೇಳು, ಹೇಳು ಮತ್ತೆ. ಈ ಮಗು ತಾಯಿ ಮನೆ ನನ್ಗೆ ಗೊತ್ತು. ಹೌದಾ? ಹೇಳು. ಕೈ 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 ಬಿಡ ಬಿಡ ಬಿಡ. ಬಿಟ್ಟೆ. ಬುಟ್ಟಿ ಹಿಡ್ಕೋ, ಹಿಡ್ಕೋ. ಹಿಡ್ಕಂಡೆ. ಫಲಮಿ ನಡೆ. ಓಯ್ ಓಯ್. ವೆಲ್ಕಮ್. ಓಯ್, ಬುಟ್ಟಿ ಇಂಪಾರ್ಟೆಂಟ್. ಮಗುವಿನ ಮನೆ ಇದೆಯಾ? ಹೌದು. ಬಾ. ಏ, ಬೇಡ, ಬೇಡ, ಬೇಡ. ನಾನು ಒಳಗಡೆ ಹೋದ್ರೆ ನನ್ಗೆ ಜೈಲ್ಗೆ ಹಾಕ್ತಾರೆ. ಯಾಕೆ? ಇದು ಭೂತ ಬಂಗಾಲಯ. ನೀವು ಒಳಗಡೆ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ. ಹಾ. ನನ್ ಬಾಡಿಗೆ ಬಾಡಿಗೆಯಾ? ಅಯ್ಯೋ, ದುಡ್ಡು ತರುವುದಕ್ಕೆ ಮರೆತು ಬಿಟ್ಟನಲ್ಲ. ಹೋಟೆಲಿಗೆ ಹೋದ ಮೇಲೆ ಕೊಡ್ತೇನೆ, ಬಾ. ಅಯ್ಯೋ ಬೇಡ ಬೇಡ, ನೀನು ಬೇಡ, ಇನ್ನು ಬಾಡಿಗೆನೂ ಬೇಡ, ಇನ್ನು ಸವಾಸನೂ ಬೇಡ, ಇನ್ನು ಬುಟ್ಟಿನೂ ಬೇಡ. ಬೇಕಾದ್ರೆ ನಾನೇ ದುಡ್ಡು ಕೊಡ್ತೀನಿ. ಹೌದಾ? ವಾಪಸ್ ಹೋಗ್ಲಿಕ್ಕೆ ತಗೊಳ್ಳಿ. ದಯಮಾಡಿ ದಯಮಾಡಿ ಬಾರಯ್ಯ. ಯಾರು ಇಲ್ಲವಾ ಈ ಮನೆಯಲ್ಲಿ? ಯಾರದು? ಹೋ, ಬೇಜಾರಕ್ಕೆ. ನಿಮ್ಮದ ಈ ಮನೆ? ಹೌದು, ನನ್ನ ಮನೆನೆ. ಅಲ್ಲ, ನಾನು ಫೋನ್ ಮಾಡಿದ್ದೆ, ನೀನ್ ಇರಲ್ಲ, ಎಲ್ಲೋ ಹೋಗಿದ್ದೆ? ಇದೇ ನೀನ್ ಅವಸ್ಥೆ? ನನ್ನದಲ್ಲ ಅಂಕಲ್ ಅವಸ್ಥೆ, ಈ ಮಗುವಿನದ್ದು. ಮಗು? ಬುಟ್ಟಿಯಲ್ಲಿ ಮಗು? ಹೌದು, ನೋಡಿ ಈ ಮಗು ಎಷ್ಟು ಮುದ್ದಾಗಿದೆ. ಹೌದಲ್ಲ, ಈ ಮಗು ನಿಮ್ದ? ನಂದಲ್ಲ ಮಾರಾಯರೆ, ಈ ಮುದ್ದಾದ ಮಗುವಿನ ತಾಯಿ ಈ ಮನೆಯಲ್ಲಿ ಇದ್ದಾಳಂತೆ. ಏನ್ ಏನ್ ಹೇಳ್ತಾ ಇದ್ದೀರಾ? ಈ ಮನೆಯಲ್ಲಿ? ಹೌದು. ಏ ಚಂದ್ರು, ಸುಂದ್ರು, ಏ ಕೋಮ್ಲಾ, ಈ ಬುಟ್ಟಿ ಒಳಗಡೆ ಮಗು, ಅದರ ತಾಯಿ ನಮ್ಮ ಮನೆಯಲ್ಲಿ ಎಲ್ಲ ನನಗೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಬದಲು ಅಲ್ಲ, ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಏ ಮುಟ್ಟಾಳ, ಏನ್ ನೋಡ್ತಾ ಇದೀಯ ಅಲ್ಲಿ? ಬರಕಾಗೆ. ಏನ್ ಡ್ಯಾಡಿ, ಬುಟ್ಟಿ ಪಾಪು? ಮಗು ಎಷ್ಟು ಸುಂದರವಾಗಿದೆ ನೋಡೋ ಬುಟ್ಟಿನಲ್ಲಿ. ಬುಟ್ಟಿ ಒಳಗೆ ಪಾಪು ನೋಡಯ್ಯ ಅಂದ್ರೆ ಮಗು ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ನಿಮ್ದೇನ್ರಿ ಮಗು? ಅವ್ರದಲ್ಲಯ್ಯ, ಅವ್ರು ಹೇಳ್ತಾ ಇದಾರೆ ಮಗು ಈ ಮನೆದು ಅಂತ. ನನಗೆ ಈ ಮನೆಯಲ್ಲಿ ನಿನ್ನ ಪ್ರೇಮನ ಬಿಟ್ರೆ ಬೇರೆ ಯಾರೋ ಇದಾರೆ? ಹಾಯ್ ಬುಟ್ಟಿ, ಈ ಬುಟ್ಟಿ ಒಳಗೆ ಪಾಪು ಇತ್ತು, ಈ ಬುಟ್ಟಿ ಒಳಗೆ ಪಾಪು ಇದೆಯಾ? ಹೌದು, ನಿಮ್ದ ಮಗು. ಅಯ್ಯೋ, ನನಗಿನ್ನ ಮದುವೆನೇ ಆಗಿಲ್ಲ, ಎಲ್ಲಿಂದ ಪಾಪು ಬರುತ್ತೆ? ಆ ಚಿಕ್ಕಪ್ಪರೇ, ಆ ಬುಟ್ಟಿ ಒಳಗೆ ಪಾಪು, ಈ ಬುಟ್ಟಿ ಒಳಗೆ ಪಾಪು ಕಾಪು ಎಲ್ಲ ಬಿಟ್ಟು ಡ್ಯಾಡಿಗೆ ಕಾಪಿ ಬೇಕಾದ್ರೆ ತಂದ್ಕೊಡೋಗು. ಕಾಪಿ ಕಾಪಿ, ಹಾ ಕಾಪಿ. ಮಗುಗೆ ಸ್ವಲ್ಪ ಹಾಲು ಕುಡಿಸ್ಕೊಂಡ್ ಬರ್ತೀನಿ. ಬೇಕಾದ್ರೆ ನೀನ್ ಕುಡಿ ಹೋಗು, ಕಾಲ್ ಮುರ್ಬಿಡ್ತೀನಿ. ಇಲ್ಲೆಲ್ಲ ಬಂದ ತಲಾಟೆ ಹೋಗು. ಏನ್ರಿ ಮಿಸ್ಟರ್ ಭೂದ, ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಈ ಅವಸ್ಥೆಯಲ್ಲಿ ಬೇರೆ ಇದ್ದೀರಾ? ನನ್ನ ತಂಗಿರ್ ಬೇರೆ ಮದುವೆ ಆಗೋರು ನೀವು, ಅವಳು ಬೇರೆ ಬರೋ ಹೊತ್ತಾಯ್ತು. ಹೌದಾ? ಇಷ್ಟೆಲ್ಲ ಕಥೆ ಆಯ್ತು ಅಂಕಲ್. ಏನಾಯ್ತು ನಿಮ್ಗೆ? ಯಾಕೆ ನಗ್ತಾ ಇದ್ದೀರಾ? ಬೋಲೆ ಮಜಾ ಕೊಡ್ತದೆ ಬುದ್ಧಿ. ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ. ಅಲ್ಲ, ಆ ಮಗಿಗೆ ಅಪ್ಪ ಅನ್ಸ್ಕೊಂಡ ಆ ಕಳ್ಳ ನನ್ನ ಮಗನಿಗೆ, ಆ ಲೋಪರ್ ನನ್ನ ಮಗನಿಗೆ ಎಷ್ಟು ಕೊಬ್ಬು ಅಂತೀನಿ ಅಲ್ವಾ? ಏ ಕೋಮಲಾ, ಬರೀ. ತಲಾಟೆ ಸಾಕು, ಹೋಗಿ ಕೆಲಸ ನೋಡೋಗು. ಕೋಮಲಾ, ಪ್ರೇಮ ಇಲ್ಲದ್ಲು? ಅವ್ರ ಸೀನೇತ್ರ ಮನ್ಗೋಗವ್ರೆ. ಈ ಹುಡುಗಿಗೆ ಒಂದ್ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅಂತೀನಿ. ಇವತ್ತೆಲ್ಲ ಹೋಗೋಣಮ್ಮ, ಬೂದಾಳ್ ಬರ್ತಾ ಇದ್ರೆ ಅಂತ ನಾನು ಹೇಳಿದೀನಿ. ಆದ್ರೂ ಇವತ್ತೆಲ್ಲ ಸ್ನೇಹಿತರು ನೋಡಕ್ ಹೋಗಿದ್ದಾಳೆ. ಇವ್ರು ಎಷ್ಟೊತ್ತು ಅಂತ ಕಾಯ್ಬೇಕು? ನನ್ನ ಬಗ್ಗೆ ಚಿಂತೆ ಬಿಟ್ಟು ಬಿಟ್ಟು ಮಾರಾಯರೆ, ಎಷ್ಟು ಹೊತ್ತಾದ್ರೂ ಪರವಾಗಿಲ್ಲ, ಅವಳು ಬರೋ ತನಕ ನಾನು ಕಾಯ್ತೀನಿ. ಚಂದ್ರು, ಹೋಗಿ ಅವಳೆಲ್ಲ ಫ್ರೆಂಡ್ ಮನೇಲಿ ಇರ್ಬೇಕು, ಕರ್ಕೊಂಬರ. ಅವ್ರ ಫ್ರೆಂಡ್ಸ್ ಮನೆ ನನಗೆ ಗೊತ್ತಿಲ್ಲ ಡ್ಯಾಡಿ. ಐ ವಾಂಟ್ ಯು ಟು ಗೋ ಅಂಡ್ ಫೈಂಡ್ ಆರ್. ಇಫ್ ನಾಟ್ ಐ ವಿಲ್ ಶೂಟ್ ಯು. ಓಕೆ ಡ್ಯಾಡಿ. ಐ ತಿಂಡಿ ತಿಂದು ಹೋಗೋ, ತಿಂದು ಹೋಗೋ. ಇವಳ ಬಿಳು.
ಎಲ್ಲಿದ್ದಾಳೆ ಯಾವನಿಗೆ ಗೊತ್ತು. ಎಲ್ಲ ಹಾಳಾಗೋದ್ರು ಎಲ್ಲ. ಸುಂದರ
ಏ ಸುಂದರ ತಗೊಂಬಾರ ಒಂದು ಬಂದೂಕನ. ತಗೊಳ್ಳಿ ಯಜಮಾನ್ರೆ ಬಂದೂಕ. ಶೂಟ್ ಮಾಡ್ಬಿಡ್ತೀನಿ. ದುರ್ಗಾ ಪರಮೇಶ್ವರಿ, ಸೌಕರ್ ಮಹಾದೇವಿ. ಏನಿಷ್ಟೊಂದು ಗಾಬರಿಯಿಂದ ಹೋಗ್ತಿದ್ದೀರಾ? ಯಾಕೆ? ಭೀಷ್ಮ ದಂಡೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯುಷ್ ಅಂತ ಗೊತ್ತುಂಟ? ನಿಮ್ಮ ತಂದೆಯಿಂದ ಒಮ್ಮೆ ತಪ್ಪಿಸಿಕೊಂಡ್ರೆ ಸಾಕು ಮಾರೆ. ನಮ್ ತಂದೆ ಸ್ವಭಾವನೆ ಹಾಗೆ, ಬೇಜಾರ್ ಮಾಡ್ಕೋಬೇಡಿ, ಬನ್ನಿ. ಈ ಮಿಲಿಟರಿ ಅವರ ಸವಾಸ ಭಯಂಕರ ಕಷ್ಟ ಮಾರೆ. ನಾನು ಹೋಟೆಲ್ ನಲ್ಲಿ ಹೋಗಿ ಇರ್ತೇನೆ. ಆಯ್ತು ಮರಿ, ಪ್ರೇಮ ಬರ್ತಿದ್ದಾಗೆ ನಾವೇ ಕರ್ಕೊಂಡ್ ಬರ್ತೀವಿ. ನೀನು ಮತ್ತು ಪ್ರೇಮ ಮಾತ್ರ ಬಂದರೆ ಸಾಕು ಮಾರೆ. ಆ ತುಪಾಕಿ ಮನುಷ್ಯನನ್ನು ಮಾತ್ರ ಕರೆದುಕೊಂಡು ಬರಬೇಡ. ಅವರನ್ನು ನೋಡಿದರೆ ನನಗೆ ಕೈಕಾಲ ನಡಗಲಿಕ್ಕೆ ಶುರು ಆಗ್ತದೆ ಮಾರೆ. ಬರ್ತೇನೆ. ಲೇ ಬೂದಾಳ, 4 ಗಂಟೆಗೆ ಸರಿಯಾಗಿ ಬರ್ತೀವೋ? ಈ ಮಗು ನಿಂದೇನಾ? ಈ ಮಗುವಿನ ತಂದೆ ಯಾರು? ಹಲೋ ಪ್ರೇಮ, ಯಾವಾಗ ಬಂದೆ? ಯಾಕೆ ಸಿಟ್ನಲ್ಲಿದ್ದೀಯಾ? ನಿಮ್ ಹತ್ರ ಮಾತಾಡೋಕೆ ನನ್ಗಿಷ್ಟ ಇಲ್ಲ. ಯಾಕೆ, ಏನಾಯ್ತು? ಒಂದು ಮಗುವಿನ ತಂದೆಯಾಗಿ ನನ್ನ ಹತ್ರ ನಾಟಕ ಆಡೋದಕ್ಕೆ ನಿಮಗ್ ನಾಚಿಕೆ ಆಗೋದಿಲ್ಲ? ಪ್ರೇಮ, ನೀನು ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ನನ್ನ ಮಾತು ಕೇಳು. ನಿಮ್ ಮಾತೇನ್ ಕೇಳೋದ್ ನಾನು? ಕಣ್ಣಿಂದ ನೋಡ್ಬೇಕಾದ್ದೆಲ್ಲ ನೋಡಾಯ್ತು. ಇನ್ನು ನಿಮ್ ಬೆಣ್ಣೆ ಅಂತ ಮಾತಿಗೆ ಮರಳಾಗೋಷ್ಟು ದಡ್ಡಿ ಅಲ್ಲ. ನಿಮ್ ಮುಖ ಯಾವತ್ತೂ ನನಗ್ ತೋರಿಸ್ಬೇಡಿ. ಪ್ರೇಮ, ಐ ಹೇಟ್ ಯು. ನೀವಿಬ್ರು ನನ್ನ ಯಾವ ಜನ್ಮದ ಶತ್ರುಗಳು. ಈ ಜನ್ಮದಲ್ಲಿ ಬಂದು ನನ್ನ ಬಾಳನ್ನ ಹಾಳು ಮಾಡ್ತಾ ಇದ್ರಿ. ದಿಕ್ಕಿಲ್ದವಳು ಅಂತ ಆಸರೆ ಕೊಟ್ಟು ನನ್ನ ತಲೆ ಮೇಲೆ ನಾನು ಕಲ್ಚಪಡಿ ಹೇಳ್ಕೊಂಡಾಗಾಯ್ತು. ನಮ್ಮನೇಲಿದ್ದು ನನ್ನನ್ನು ಯಾಕೆ ಗುಳೋಗೋಯ್ತಾರೋ ದೇವರಿಗೆ ಗೊತ್ತು. ನಿಮ್ಮಿಂದ ನನ್ನ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನನ್ನ ಪ್ರೇಮ ನನ್ನ ಅಪಾರ್ಥ ಮಾಡ್ಕೊಂಡು ಹೊರಟೋಗ್ಬಿಟ್ಲು. ಇನ್ನು ಏನೇನ್ ಮಾಡ್ಬೇಕೆಂದಿದ್ದೀರೋ? ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದ? ಛೇ, ತಂಗಿ ಅಳಬೇಡಮ್ಮ. ನೀನ್ ಯಾಕೆ ಅಳ್ತಿದ್ಯಾ? ಇಡೀ ಜಗತ್ತು ನಮ್ಗೆ ಎದುರಾಗಿ ಬಂದರೂ ಪರವಾಗಿಲ್ಲ. ಈ ಪ್ರಪಂಚದಲ್ಲಿ ಯಾರು ಏನು ಹೇಳಿದ್ರು ನಮ್ಮ ಪವಿತ್ರವಾದ ಬಾಂಧವ್ಯ ಕೆಡೋದಿಲ್ಲ. ನಿನ್ನ ನನ್ನ ತಂಗಿನೇ, ನಾನಿನ್ನ ಅಣ್ಣನೇ. ನೋಡಮ್ಮ, ಎಷ್ಟು ದಿವಸ ಕೇಳ್ತಾ ಇದ್ದೀನಿ, ನೀನ್ ಯಾರು, ಎಲ್ಲಿಂದ ಬಂದೆ, ನಿನ್ನ ಹೆಸರೇನು, ನಿನ್ ಬರೆಯೋಕ್ ಬರುತ್ತಾ? ಹೇಗಾದ್ರೂ ಮಾಡಿ ಹೇಳಮ್ಮ. ಏನು ದೀಪಾನ? ಮತ್ತೆ ಜ್ಯೋತಿನಾ? ಜ್ಯೋತಿ, ಅವತ್ತೊಬ್ರು ಹೇಳಿದ್ರಲ್ಲ ನಿನ್ ಮಗು ಸತ್ತೋಗಿದೆ ಅಂತ. ಇದು ನಿನ್ನ ಮಗುನಾ? ಅಯ್ಯೋ ದೇವ್ರೆ, ದೇವ್ರಿಲ್ಲ ಅಂತ ಅನ್ನೋರು ನಿಜಕ್ಕೂ ಮುಟ್ಟಾಡ್ರು. ತಂದೆಯಿಂದ ದೂರ ಮಾಡಿದ್ರು ಮಗು ಮತ್ತು ತಾಯಿಯನ್ನು ಒಂದು ಕಡೆ ಸೇರಿಸಿದ್ದಾನೆ. ಈಗಲಾದ್ರೂ ಹೇಳಮ್ಮ, ಈ ಮಗು ತಂದೆ ಯಾರು? ನನ್ನ ಕೈಲಾದ ಪ್ರಯತ್ನ ಮಾಡಿ ನಿಮ್ಮೆಲ್ಲರನ್ನು ಒಂದುಗೂಡಿಸ್ತೇನೆ. ನಿನ್ ಗಂಡನ ಹೆಸರು ದೇವ್ರ ಹೆಸರಾ? ಬಾಯ್ಲಿ.
ಚಂದ್ರ, ಚಂದ್ರಕಾಂತ್, ಚಂದ್ರಕುಮಾರ್, ಮತ್ತೆ ಶಿವ, ಚಂದ್ರಶೇಖರ್. ಓ, ಹಾಯ್ ಸುನಿಲ್. ಹಲೋ ಬೋದಾಳ. ಹಲೋ, ನಮಸ್ಕಾರ ಅತ್ತಿಗೆ ಅವರಿಗೆ. ಇವಳು ನಿನ್ನ ಅತ್ತಿಗೆ ಅಲ್ಲಪ್ಪ, ಇವಳು ನನ್ನ ತಂಗಿ. ಓ ಹಾ. ತಂಗಿ, ಆ ದಿನ ಹೇಳ್ದೆ ಅಲ್ಲ. ಇವಳ ಕಥೆನೇ ಹೇಳಿದ್ದು. ಸರಿ, ನೀನ್ ಹೇಗೆ ಹೇಳ್ತೀಯ ಹಾಗೆ. ನಿನ್ ತಂಗಿ ನನ್ ತಂಗಿ, ನನ್ ತಂಗಿ ನಿನ್ ತಂಗಿ, ನಿನ್ ಹೆಂಡತಿ ನನ್ನ ಹೆಂಡತಿ. ಏನ್ ಮಾತಾಡ್ತಿದ್ಯಪ್ಪ ನೀನು? ನೀನ್ ಒಳಗ್ ನಡಿಯಮ್ಮ. ಹ, ಏನ್ ಬಂದಿದ್ದು? ಒಂದು ಸಂತೋಷದ ಸುದ್ದಿ ಗೊತ್ತುಂಟಾ? ಗೊತ್ತಿಲ್ಲ. ನಾನು ಹೇಳಿದ್ರೆ ತಾನೇ ನಿನಗೆ ಗೊತ್ತಾಗುವುದು. ಸರಿಯಾಗಿ ಹೇಳಪ್ಪ. ನಾಳೆ ನನಗೆ ನಿಶ್ಚಿತಾರ್ಥ ಉಂಟು. ನಿನಗೆ ನಿಶ್ಚಿತಾರ್ಥನ? ಹೌದು ಮಾರಾಯ. ಈ ಹೆಂಗಸರದ್ದು ಬಹಳ ವಿಚಿತ್ರ ನೋಡು. ನಿನ್ನೆವರೆಗೆ ನಾನು ಮದುವೆ ಆಗುವ ಹುಡುಗಿ ಈ ಕತ್ತೆಯನ್ನು ಮದುವೆ ಆದ್ರೆ ಸತ್ತೇ ಹೋಗುತ್ತೇನೆ ಅಂತ ಹೇಳುತ್ತಿದ್ದಳು. ಆದ್ರೆ ಈಗ ಅದೇ ಹುಡುಗಿ ಈ ಕತ್ತೆಯನ್ನು ಮದುವೆ ಆಗದಿದ್ದರೆ ಸತ್ತೇ ಹೋಗುತ್ತೇನೆ ಅಂತ ಹೇಳುತ್ತಿದ್ದಾಳು. ವಾಟ್ ಎ ಡ್ರಾಮ್ಯಾಟಿಕ್ ಚೇಂಜ್ ಅಲ್ಲವಾ? ಹೌದು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಕಂಗ್ರಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ಕೈ ಕೊಟ್ಟು ಬಿಡಬೇಡ. ಇಲ್ಲ, ಇಲ್ಲ. ನನಗೆ ಅರ್ಜೆಂಟ್ ಆಗಿ ಅರ್ಜೆಂಟೀನಕ್ಕೆ ಹೋಗಬೇಕು ಹುಡುಗಿಯನ್ನು ಕಟ್ಟಿಕೊಂಡು. ಐ ಆಮ್ ಇನ್ ವೆರಿ 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 ಹಾರಿ. ಆಯ್ತಪ್ಪ, ತಂಗಿಯನ್ನು ಕರೆದುಕೊಂಡು ನಿಶ್ಚಿತಾರ್ಥಕ್ಕೆ ಬರುತ್ತೀಯಲ್ಲ? ಬರ್ತೀನಿ. ಮತ್ತೆ ಬಾರದಿದ್ರೆ ನನಗೆ ಮಂಡ ವೆಚ್ಚ ಆಗ್ತದೆ. ಬರ್ತೀನಿ ಮಾರಾಯ, ಹೋಗು. ನಾನ್ ಹಿಟ್ಟು ಕಳಿಸ್ತಾ ಇದ್ದೀನಿ, ಇದನ್ನ ಯಾಕೆ ನನ್ ಕೈ ಕೊಡಿ? ಹಿಟ್ ಕಲಿಸ್ತಾ ಇದ್ಯಾ? ಏನಿದು? ನೀನೇನ್ ರೊಟ್ಟಿಗೆ ಹಿಟ್ ಕಲಿಸ್ತಿದ್ಯಾ ಇಲ್ಲ ಪೋಸ್ಟ್ ಬಳಿಗೆ ಪೇಸ್ಟ್ ಕಲಿಸ್ತಾ ಇದ್ಯಾ? ನಾನು ಕಳಿಸ್ತಾ ಇದ್ದೀನಿ ಹಿಟ್ಟೆ, ನನ್ನ ಕೈಗೆ ಇದನ್ನ ಯಾಕೆ ಕೊಟ್ಟೆ? ನನಗೆ ಇವತ್ತು ತೀರ್ಮಾನ ಆಗುತ್ತೆ. ನೀನ್ ಹೇಳ್ದೋ ಇಲ್ವೋ, ಮೊಟ್ಟೆಯಿಂದ ಕೋಳಿ ಬರುತ್ತೆ, ಕೋಳಿಯಿಂದ ಮೊಟ್ಟೆ ಬರುತ್ತೆ ಅಂತ. ಇವತ್ತು ತೀರ್ಮಾನ ಆಗ್ಬೇಕು. ನಾನೇನ್ ಟೆಸ್ಟ್ ಮಾಡಿ ನನ್ಗೆ ಹೇಳು. ನಾನೇನ್ ಡಾಕ್ಟರ್? ಟೆಸ್ಟ್ ಮಾಡಿ ಹೇಳಕ್ಕೆ ಅಂದ್ಮೇಲೆ ನೀನ್ ನನ್ಗೆ ಯಾಕೆ ಹೇಳ್ದೆ? ಕೋಳಿಯಿಂದ ಮೊಟ್ಟೆ ಬರುತ್ತೆ, ಮೊಟ್ಟೆಯಿಂದ ಕೋಳಿ ಬರುತ್ತೆ ಅಂತ ಯಾಕೆ ಹೇಳ್ದೆ? ಹೇಳು. ಕೋಳಿ ಅಲ್ಲ ಕಣೆ, ಇದು ಹುಂಜ. ಹುಂಜ? ಹಂಗಾರೆ ಹುಂಜ ಎಲ್ಲಿಂದ ಬರುತ್ತೆ? ಅಯ್ಯೋ, ಕೋಳಿಯಿಂದ ಬರುತ್ತೆ. ಕೋಳಿಯಿಂದ ಬರುತ್ತಾ? ಕೋಳಿಯಿಂದ ಹುಂಜ ಬರುತ್ತಾ? ಕೋಳಿ ಎಲ್ಲಿಂದ ಬರುತ್ತೆ? ಮೊಟ್ಟೆಯಿಂದ. ಮೊಟ್ಟೆಯಿಂದ ಬರುತ್ತಾ? ಮೊಟ್ಟೆಯಿಂದ. ಮೊಟ್ಟೆ ಎಲ್ಲಿಂದ ಬರುತ್ತೆ? ಕೋಳಿಯಿಂದ ಮೊಟ್ಟೆ ಬರುತ್ತೆ, ಮೊಟ್ಟೆಯಿಂದ ಕೋಳಿ ಬರುತ್ತಪ್ಪ. ಮೊಟ್ಟೆ ಅಲ್ಲ ಅಲ್ಲ ಅಲ್ಲ, ಕೋಳಿಯಿಂದ ಮೊಟ್ಟೆ ಬರುತ್ತೆ, ಮೊಟ್ಟೆಯಿಂದ ಕೋಳಿ ಬರುತ್ತೆ, ಕೋಳಿ ಮೊಟ್ಟೆಯಿಂದ ಹುಂಜ ಬರುತ್ತೆ. ಹಂಗ ಅರ್ಥಳಿಲ್ಲ ಸರಿಯಾಗಿ. ಒಂದ್ ಕೆಲ್ಸ ಮಾಡು. ಏನ್ ಮಾಡ್ಲಿ? ಇವತ್ ರಾತ್ರಿ ಬೇಗ ಬಂದ್ಬಿಡು, ಎಲ್ಲ ಸರಿಯಾಗಿ ಹೇಳ್ತೀನಿ. ಮೊಟ್ಟೆಯಿಂದ ಕೋಳಿ ಬರುತ್ತಾ ಅಥವಾ ಕೋಳಿಯಿಂದ ಮೊಟ್ಟೆ ಬರುತ್ತಾ ಅಂತ. ಹಂಗಾದ್ರೆ ನಾನ್ ಬರ್ಬೇಕು. ಸರಿಯಾಗಿ ಹೇಳ್ತೀಯಾ? ಹೇಳ್ತೀನಿ ಕಡೆ. ನೋಡು, ನಾನ್ ಸುಮ್ನಿರಲ್ಲ, ನೀನ್ ಹೇಳಿಲ್ಲ ಅಂದ್ರೆ. ಬಂದ್ಬಿಡು, ಎಲ್ಲ ಹೇಳ್ತೀನಿ. ಸರಿ, ನಾ ಬರ್ತೀನಿ. ಕೋಳಿಯಿಂದ ಮೊಟ್ಟೆ, ಮೊಟ್ಟೆಯಿಂದ ಕೋಳಿ. ಹಲೋ ಸುನಿಲ್, ವೆಲ್ಕಮ್ ಮೈ ಡಿಯರ್ ಫ್ರೆಂಡ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಿನಗಾಗಿ ಕಾದು ಕಾದು ಸಾಕಾಯ್ತು ಗೊತ್ತುಂಟಾ? ಇಷ್ಟೊಂದು ಲೇಟ್ ಆಗಿ ಬರುವುದಾ? ಅಂಕಲ್, ನನ್ನ ಪ್ರಾಣ ಸ್ನೇಹಿತ ಸುನಿಲ್ ಅಂತ. ನಮಸ್ಕಾರ. ಹಲೋ. ಮತ್ತು ಅವನ ತಂಗಿ ಜ್ಯೋತಿ. ಚಂದ್ರು, ಪ್ರೇಮ, ನಿರ್ಮಲಾ. ಏನೋ, ಬೈ ದಿ ಗ್ರೇಸ್ ಆಫ್ ಗಾಡ್ ನಾನು ನನ್ನ ಮಗ ಮತ್ತು ಮಗಳು ಇಬ್ಬರ ಎಂಗೇಜ್ಮೆಂಟ್ ಅನ್ನು ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಯ್ತು. ಬಂದಿದ್ದ ಗೆಸ್ಟ್ ಎಲ್ಲ ಈಗ ತಾನೇ ಹೊರಟೋದ್ರು. ನೀವೇನ್ ಬೇಜಾರು ಮಾಡ್ಕೋಬೇಡಿ. ಮೈ ಸನ್ ಮಿಸ್ಟರ್ ಚಂದ್ರು, ಸುನಿಲ್ ಅಂತ. ಐ ಥಿಂಕ್ ಯುವರ್ ಹಸ್ಬೆಂಡ್ ಇಸ್ ವೆರಿ ಬಿಸಿ. ಅವರು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅವ್ರೇನ್ ಮಾಡ್ತಾ ಇದಾರೆ? ಅಂಕಲ್, ಇವಳದ್ದಂತೂ ದೊಡ್ಡ ಟ್ರೆಜಿಡಿ ಗೊತ್ತುಂಟಾ? ಇವಳ ಗಂಡ ದೊಡ್ಡ ಲೋಫರ್. ಇವಳನ್ನು ಮದುವೆ ಆಗುತ್ತೇನಂತ ಹೇಳಿ ಮಗುವಾದ ಮೇಲೆ ಕೈ ಕೊಟ್ಟು ಓಡಿ ಹೋಗಿದ್ದಾನೆ. ಇದುವರೆಗೆ ಪತ್ತೇ ಇಲ್ಲ ಪಾಪಿ. ಓ, ಸೋ ಸಾರಿ. ಮೇಜರ್, ಯು ಮಸ್ಟ್ ಎಕ್ಸ್ಕ್ಯೂಸ್ ಅಸ್. ಮಗು ಹುಷಾರಿಲ್ಲ, ನಾವು ಅದಕ್ಕೆ ತಡವಾಗಿ ಬಂದಿದ್ದು. ಆಮೇಲೆ ಮಾಧವ್ ನನ್ನ ಬೆಸ್ಟ್ ಫ್ರೆಂಡ್, ಬರಲೇಬೇಕು ಅಂತ ಹೇಳಿದ್ದ. ಅದಕ್ಕೆ ನಾವು ಬರ್ತೀವಿ. ಏನಾದ್ರೂ ಸ್ವಲ್ಪ ಕೂಲ್ ಆಗಿ ಇನ್ನೊಂದ್ಸಲ ಬರ್ತೀವಿ ಪ್ಲೀಸ್. ಮಾಧವ್, ಬರ್ತೀವಿ. ಓಕೆ, ಥ್ಯಾಂಕ್ ಯು.
ನಿಜವೇ ನೀ ಕ್ರೂರ ನಿನ ಕಾಣಿಕೆ ಬಲು ಭಾರ ನಾನಿರುವೆ ನಿನಗೆ ದೂರ ಈ ಭ್ರಮೆಗಳ ಆಸರೆ ಸಾಕೆ ನಗೆ ತೆರೆಯುವ ಮಾತೇಕೆ ಬೇರಾಗುವ ಗೋಜೇಕೆ ಜನ ನೋಡಿ ನಗುವುದೇಕೆ ಕಹಿ ವಿಷಮಯ ಅನುಭವ ಸಾಕೆ ನಗೆ ಹೃದಯವೇ ಕಲ್ಲಾದರೂ ಲೋಕವೇ ಮುಳ್ಳಾದರೂ ನಿಜದ ಬೆಂಕಿ ಮೇಲೆ ಇರುವೆನ ಪ್ರೇಮವು ಬೇಡ ಪ್ರೇಯಸಿ ಬೇಡ ನೆನಪೆ ಸಾಕೆ ನಗೆ ನಂಜಿನ ಕಣ್ಣುಗಳು ಕನ್ನಡಿಯ ರೀತಿಯಲ್ಲ ನಿಜವನ್ನೇ ನುಡಿಯುವುದಿಲ್ಲ ಅತಿಯಾತುರ ಮನಸ್ಸಿನ ಕಡುವೈರಿ ಮಂಜಿನ ಪರದೆಗಳು ಸ್ಥಿರವಾಗಿ ಇರುವುದಿಲ್ಲ ಬೆಳಕನ್ನು ತಡೆಯುವುದಿಲ್ಲ ರವಿ ಬಂದರೆ ತೆರೆವುದು ತಾಜಾರಿ ಬದುಕಿದು ಇರುವುದು ನೆನೆಯಲು ನೆರವಾಗಲು ಪರರಹಿತದ ಮೇಲೆ ಇರುವೆನ ಪ್ರೇಮವು ಬೇಡ ಪ್ರೇಯಸಿ ಬೇಡ ನೆನಪೆ ಸಾಕೆ ನಗೆ ಆಸೆಯು ಬೇಡ ನಿರಾಸೆಯು ಬೇಡ ಕನಸೆ ಸಾಕೆ ನಗೆ ಕಣ್ಣನು ನಂಬಿ ಹಾರುವುದುಂಬಿ ಮಾರು ಹೋಗಬೇಡ ನೀನು ಕಾಗದದ ಹೂವಿಗೆ ಪ್ರೇಮವು ಬೇಡ ಪ್ರೇಯಸಿ ಬೇಡ ನೆನಪೆ ಸಾಕೆ ನಗೆ ಯಾಕೆ ಸುಮ್ಮನೆ ಅಳ್ತಿದ್ದೀಯಾ? ನಿಶ್ಚಿತಾರ್ಥ ಆಯ್ತು ತಾನೆ? ಮದ್ವೆ ಅಲ್ವಲ್ಲ, ನೀನೇನು ಯೋಚನೆ ಮಾಡ್ಬೇಡ. ನಾನೇನಾದ್ರೂ ಮಾಡಿ ನಿಮ್ಮಿಬ್ರನ್ನು ಒಂದು ಮಾಡ್ತೀನಿ. ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ನನಗೆ ಯಾರು ಸಹಾಯದ ಅಗತ್ಯನೂ ಇಲ್ಲ. ನಿನಗಿಲ್ಲಿ ಯಾರು ಬರೋಕ್ ಹೇಳಿದ್ದು? ಯಾರು ಹೇಳ್ಬೇಕಾಗಿಲ್ಲ, ನಾನಾಗೆ ಬಂದೆ. ನಮ್ಮಣ್ಣನ್ ಮಾತು ಕೇಳಿ ನಿಮ್ ಮನಸ್ಸು ನೋಯಿಸ್ಬಿಟ್ಟೆ. ಅದಕ್ಕೆ ನನ್ ಕ್ಷಮಿಸಿ ಅಂತ ಕೇಳೋಕ್ ಬಂದೆ. ಜ್ಯೋತಿ ಅಕ್ಕ, ನೀವಾದ್ರೂ ನನ್ ಕ್ಷಮಿಸ್ತೀರಾ? ನಮ್ ತಂದೆಗೆ ನಿಜವಾದ ವಿಷಯ ಹೇಳಿ ನಿಮ್ಮನ್ನ ನನ್ನ ಅತ್ತಿಗೆಯನ್ನಾಗಿ ಮಾಡ್ಕೋತೀನಿ. ಯಾರು ಏನೂ ಮಾಡ್ಬೇಕಾಗಿಲ್ಲ. ಏನ್ ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ. ನೀನೀಗ ನನ್ನ ಪ್ರಾಣ ಸ್ನೇಹಿತನ ಹೆಂಡತಿ ಆಗೋಳು. ನನ್ನನ್ನು ಮರ್ತ್ ಬಿಟ್ಟು ಇಲ್ಲಿಂದ ಹೊರಟೋಗು. ಆ ಮುಟ್ಟಾಳನ್ ಮದ್ವೆ ಆಗೋಕೆ ನನ್ಗೆ ಇಷ್ಟ ಅಲ್ಲ. ಅವನು ಮುಟ್ಟಾಳ್ನಲ್ಲ, ಅವನೊಂದು ಮಾಣಿಕ್ಯ. ಬಂಗಾರದಂತ ಮನಸ್ಸನ್ನ ಅವನು ನಿನ್ನನ್ನು ಪ್ರೀತಿಸ್ತಾನೆ. ಅವನನ್ನು ನೋಯಿಸ್ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಸುನಿಲ್ ಪ್ಲೀಸ್, ನಿಮ್ಮನ್ ಬಿಟ್ಟು ನನ್ನ ಹೃದಯದಲ್ಲಿ ಬೇರೆ ಯಾರಿಗೂ ಸ್ಥಾನ ಇಲ್ಲ. ಈ ಮಾತನ್ನು ನಾನು ಹೇಗೆ ನಂಬಲಿ? ನಿನ್ನೆ ತಾನೇ ಅವನ ಜೊತೆ ನಿನ್ನ ನಿಶ್ಚಿತಾರ್ಥ ಆಗಿದೆ. ನೋಡು ಪ್ರೇಮ, ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ. ನೀನು ನನ್ನ ಜೊತೆ ಮಾಡಿದ ನಾಟಕ ಅವನ ಹತ್ರ ಆಡಬೇಡ. ಅವನನ್ನು ಮದುವೆ ಮಾಡಿಕೊಂಡು ಸುಖವಾಗಿರು. ನನ್ನ ಭವಿಷ್ಯದ ಗುರಿ ಒಂದೇ, ನನ್ನ ತಂಗಿಗೆ ನ್ಯಾಯ ದೊರಕಿಸ್ಕೊಡೋದು. ಸಾಧ್ಯವಾದ್ರೆ ನಿನ್ನ ಅಣ್ಣಂಗೆ ಬುದ್ಧಿ ಹೇಳು. ಹೇಗಿದ್ರು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಏನಮ್ಮ ನೀನು ಹೇಳ್ತಾ ಇರೋದು? ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಈ ರೀತಿ ಹೇಳಿ ಹೇಳಿ ನನಗೂ ಸುನಿಲ್ಗೂ ಇದ್ದ ಪ್ರೇಮ ಸೇತುವೆನ ಕಡ್ದು ಹಾಕ್ತೆ. ನಿನ್ನ ಸುಖಕ್ಕೋಸ್ಕರ ನನ್ನ ಬಾಳನ ಹಾಳು ಮಾಡ್ದೆ. ಆದ್ರೂ ಪರವಾಗಿಲ್ಲ ಅಣ್ಣ, ಇನ್ನೂ ಕಾಲ ಮಿಂಚಿಲ್ಲ. ಆ ಜ್ಯೋತಿನ ಹೆಂಡತಿ ಒಪ್ಕೊಂಡು ಅವಳಿಗೊಂದು ಬಾಳ್ ಕೊಡೋಣ. ಚೆನ್ನಾಗಿದೆಯಮ್ಮ ನೀನ್ ಹೇಳ್ತಿರೋದು. ಆಗರ್ಭ ಶ್ರೀಮಂತ ಹುಡುಗಿ ನಿರ್ಮಲಾನ್ ಮದುವೆ ಮಾಡ್ಕೊಂಡು ಅವ್ರ ಸಮಸ್ತ ಆಸ್ತಿ ಪಾಸ್ತಿಗೂ ನಾನೇ ವಾರಸ್ದಾರನಾಗ್ಬೇಕು ಅಂತ ಇರುವಾಗ ಅವಳು ಯಾವಳ ಭಿಕಾರಿನ ನಾನು ಮದುವೆ ಮಾಡ್ಕೊಳ್ಳೋದ? ಇಂಪಾಸಿಬಲ್. ಪೊಲೀಸರಿಗೆ ಹೇಳಿದ್ರೆ
ಎಲ್ಲ ಪಾಸಿಬಲ್ ಆಗುತ್ತೆ. ಓ ನೀನೇ ಹೇಳ್ತೀಯಾ? ನಾನಲ್ಲ, ಸುನೀಲ್ ಆಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ನಿಮ್ ತಂಗಿ ಹೆಸರೇನ್ ಹೇಳಿದ್ರೆ? ಜ್ಯೋತಿ. ಜ್ಯೋತಿನ? ಹ್ಮ್ ಈತ ಒಂದ್ಸಾರಿ ದೇವಸ್ಥಾನದ ಹತ್ರ ಮಗುನ ಆಟ ಆಡಿಸ್ತಾ ಇದ್ದ. ಹ್ಮ್ ಈ ಮಗುವಿನ ತಾಯಿ ಯಾರು ಅಂತ ಕೇಳೋದಕ್ಕೆ ತಾಯಿ ಪರಲೋಕಕ್ಕೆ ಹೊರಟೋದ್ರು ಅಂತ ಹೇಳ್ದ. ಇನ್ಸ್ಪೆಕ್ಟರ್, ನೀವು ಆದಷ್ಟು ಬೇಗ ಏನಾದರೂ ಮಾಡಬೇಕು. ಸ್ವಲ್ಪ ತಡವಾದ್ರೆ ಆ ಚಂದ್ರ ಮದುವೆ ಆಗ್ತಾನೆ. ನನ್ನ ತಂಗಿ ಬಾಳಿನ ಸರ್ವನಾಶವಾಗುತ್ತದೆ. ಡೋಂಟ್ ವರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮುತ್ತೈದೆಯಾಗಿ ಬಾಳು ಜ್ಯೋತಿ. ಯಾಕೆ ನಿನ್ನ ಹೆಸರು ಹೇಳದೆ ಅಂತ ಆಶ್ಚರ್ಯನಾ? ದೇವಸ್ಥಾನದಲ್ಲಿ ಮದುವೆಯಾದೆ, ಕಟ್ಕೊಂಡ ಗಂಡ ನಿನಗೆ ಕೈ ಕೊಟ್ಟು ಹೊರಟೋದ. ಇದು ನನ್ನ ಅಂತರಾತ್ಮಕ್ಕೆ ಗೊತ್ತಾಯ್ತು. ಮೂರ್ಖ, ನಿನ್ನ ಸ್ವಾರ್ಥಕ್ಕೋಸ್ಕರ ನಿರ್ಮಲವಾದ ಹೆಣ್ಣಿನ ಬಾಳನ್ನ ಹಾಳು ಮಾಡಿದ್ದೀಯಾ? ನೀನು ಯಾವತ್ತೂ ಸುಖ ಪಡುವುದಿಲ್ಲ ಅಂತ ಶಾಪ ಕೊಟ್ಟಿದ್ದೀನಿ ಅಂತ ಹೇಳದೆ ತಕ್ಷಣ ಓಂ ನಮಃ ಶಿವಾಯ ಅಂತ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡ. ಈಗ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬಿದ್ದು ವಿಲಿ 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 ಅಂತ ಒದ್ದಾಡ್ತಾ ಇದ್ದಾನೆ. ಜ್ಯೋತಿ, ನೀನು ಬಾ, ನನ್ನನ್ನು ಕ್ಷಮಿಸು ಅಂತ ಕರೀತಿದ್ದಾನೆ. ಈಗ ನನ್ನ ಜೊತೆ ನೀನು ಬಂದ್ರೆ ನಿನ್ನನ್ನು ನಿನ್ನ ಗಂಡನ ಜೊತೆ ಸೇರಿಸಿ ನಾನು ಪುಣ್ಯ ಕಟ್ಕೋತೀನಿ. ಏನಂತೀಯ? ಹೋಗಿ ಮಗುವನ್ನು ಕರ್ಕೊಂಡು ಬಾ. ನಿನ್ನಾಣೆ ಹೇಳ್ತಾ ಇದ್ದೀನಿ, ಹೋಗಿ ಕರ್ಕೊಂಡು ಬಾ. ಅಳಬೇಡ ಕಂದ, ನಿನ್ ತಂದೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಜ್ಯೋತಿ ಅಕ್ಕನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೀವ್ ಯಾರು? ನಾನು ಚಂದ್ರಶೇಖರ ಸ್ವಾಮಿಗಳು. ಇಲ್ಲ, ಅವರ ಸಹೋದರ ಶ್ರೀಮನ್ ನಿರಂಜನ ಕುಮಾರಸ್ವಾಮಿಗಳು ಬಂದಿದ್ರು, ಕರ್ಕೊಂಡು ಹೋದ್ರು ಅಂತ ಹೇಳಮ್ಮ. ಓಂ ನಮಃ ಶಿವಾಯ. ಬಾಮ್ಮ. ಸುನಿಲಣ್ಣ, ಜ್ಯೋತಿ ಅಕ್ಕ ಹೊಟ್ಟೋದ್ಲು. ಎಲ್ಲಿಗೆ? ಒಬ್ಬ ಸನ್ಯಾಸಿ ಬಂದಿದ್ದ, ಓಂ ನಮ ಶಿವಾಯ ಅಂತ ಹೇಳಿ ಮಗು ಸಮೇತ ಕರ್ಕೊಂಡು ಹೋದ. ಸನ್ಯಾಸಿನ? ಏನೋ ಗೋಲ್ಮಾಲ್ ಇರ್ಬೇಕು. ಅವನು ಹೇಗ್ ಕಾಣ್ತಿದ್ದ? ಕಪ್ ಕನ್ನಡಕ ಹಾಕೊಂಡು ಸನ್ಯಾಸಿ ವೇಷ ಹಾಕೊಂಡಿದ್ದ. ಮೊದಲು ಅವನ ಹೆಸರು ಕೇಳಿದ್ದಕ್ಕೆ ಮೊದಲು ಚಂದ್ರಶೇಖರ ಸ್ವಾಮಿ, ಆಮೇಲೆ ಅವ್ರ ತಮ್ಮ ನಿರಂಜನ ಕುಮಾರ ಸ್ವಾಮಿ ಎಂದ. ನಮಸ್ಕಾರ. ನನಗೆ ಸ್ವಲ್ಪ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಡಿ ನಿಮ್ ಬಾಸ್ ಹೇಳಿ. ಫ್ಯಾಕ್ಟ್ರಿನ ದೊಡ್ಡದು ಮಾಡ್ಬೇಕು ಅಂತ ಇದ್ದೀನಿ. ಆಯ್ತು, ಮಾಡಿಸ್ಕೊಡ್ತೀನಿ. ಅದಕ್ಕೇನಂತೆ, ನಿಮ್ಗಿಂತ ಹೆಚ್ಚ. ಒಳ್ಳೆ ಮಾತು ಹೇಳಿದ್ರಿ. ಇಷ್ಟು ಭರವಸೆ ಕೊಟ್ಟ ಮೇಲೆ ಇನ್ನೇನಿದೆ. ಸಂಡೆ ಬಂದ್ಬಿಡಿ, ನಮ್ ಬಾಸ್ನ ಮೀಟ್ ಮಾಡಿಸ್ತೀನಿ. ಸಾಟರ್ಡೆ ಈವ್ನಿಂಗ್ ನಿಮ್ ಮನೇಲೆ ಇದ್ಬಿಡ್ತೀನಿ ಬಿಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಜ್ಯೋತಿಯಲ್ಲಿ? ಜ್ಯೋತಿ ನನಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲ? ಇಲ್ಲ, ಗೊತ್ತಿಲ್ಲ. ಅಲ್ಲ, ಜ್ಯೋತಿ, ನಿನಗೇನು ಆಗಿಲ್ಲ ತಾನೆ? ಬಾ ಹೋಗೋಣ.
ಬೇಡಿ ಬೇಡಿ ಹೇಳ್ಬೇಡಿ, ನೀವು ರೆಸ್ಟ್ ತಗೊಳ್ಳಿ. ಅವ್ರು ಈಗ ತಾನೇ ಬಂದ್ಬಿಡ್ತಾರೆ ನೋಡಿ. ಆಕೆಗೆ ಮಾತು ಬಂದಿದೆ, ಅವ್ರಿಗೆ ರೆಸ್ಟ್ ಬೇಕಾಗಿದೆ. ನೀವು ಹೋಗಿ ಮಾತ್ರೆ ತಂದ್ಬಿಡಿ. ಆಯ್ತು ಸರ್. ಅಯ್ಯೋ, ಕೊಲೆ ಮಾಡಿ ಸಿಕ್ಕಾಕೊಂಡ್ರೆ ಗಲ್ ಶಿಕ್ಷೆ ಆಗ್ಬಿಡುತ್ತಲ್ಲಪ್ಪ. ಜ್ಯೋತಿ, ನಿನಗೆ ಮಾತು ಬಂದದ್ದು ನನ್ಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ಏನೋ ಜೀವನದಲ್ಲಿ ಒಂದು ತಪ್ಪು ಮಾಡ್ಬಿಟ್ಟೆ, ನಾನು ಒಪ್ಕೋತೀನಿ. ನನ್ ಮಗು ಎಲ್ಲಿದೆ? ಮಗುನ ನನ್ನ ಹತ್ರ ಇದೆ, ಸುಖವಾಗಿದೆ, ಕ್ಷೇಮವಾಗಿದೆ, ಆರೋಗ್ಯವಾಗಿದೆ. ಆ ಮಗು ನಿನ್ನ ಹತ್ರ ಬರ್ಬೇಕು ಅಂತಂದ್ರೆ ನೀನು ಇರ್ಕೂಡ್ದು, ಹಳ್ಳಿಗೆ ಹೋಗಿ ನೀನ್ ಅಲ್ಲೇ ಸೆಟ್ಲ್ ಆಗ್ಬೇಕು. ನಮ್ಮಿಬ್ಬರ ವಿಷಯ ಏನಾದ್ರೂ ಬೇರೆಯವ್ರಿಗೆ ಗೊತ್ತಾದ್ರೆ ನಿನ್ನ ಮಗು ಜೀವಂತವಾಗಿ ಬರೋದಿಲ್ಲ, ಹೆಣವಾಗಿ ಬರುತ್ತೆ. ಹುಷಾರ್. ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಬರ್ತೀನಿ ಬರ್ತೀನಿ. ಏನಾಯ್ತು ಮಿಸ್ಟರ್ ಸುನೀಲ್? ಆ ಚಂದ್ರುಗೆ ನಾನು ಸ್ವಲ್ಪ ಹೆದರ್ಸ್ಬೇಕಾಯ್ತು ಇನ್ಸ್ಪೆಕ್ಟರ್. ಜಗಳದಲ್ಲಿ ತಲೆಗೆ ಏಟ್ ಬಿದ್ದು ನನ್ನ ತಂಗಿ ಮಾತು ಬಂದ್ಬಿಡ್ತು. ಹೌದಾ? ಹಾ. ಎಲ್ಲಿದ್ದಾರೆ? ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಆ ಚಂದ್ರುನೇ. ಜ್ಯೋತಿ ಜ್ಯೋತಿ ಇಲ್ಲ ಮಾರಾಯ. ಎಲ್ಲೋದ್ಲು? ಯಾರಾದ್ರೂ ಕೇಳಿದ್ರೆ ನನ್ನನ್ನು ಹುಡ್ಕೋದೇ ಬೇಡ ಅಂತ ಸಿಸ್ಟರ್ ಹತ್ರ ಹೇಳಿ ಹೋಗಿ ಬಿಟ್ಟಿದ್ದಾಳೆ. ಎಷ್ಟೊತ್ತಾಯ್ತು? 10 ನಿಮಿಷ ಆಯ್ತು. ಬಾ ಹೋಗೋಣ. ನೀನ್ ಈ ಕಡೆ ಹೋಗು, ಸರಿ. ಬ್ರಿಡ್ಜ್ ಹತ್ರ ಹೋಗಿ ನೋಡ್ತೇನೆ. ಆಯ್ತು. ವಾಟ್ ದ ಮ್ಯಾಟರ್? ಸಾರಿ ಮೇಜರ್ ಸಾಹೇಬ್ರೆ, ಈ ಮದುವೆನ ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕು. ಯಾಕೆ? ನಿಮ್ ಮಗ ಚಂದ್ರು ಹಾ? ಬೇರೊಂದು ಹುಡುಗಿನ ಮದುವೆ ಆಗಿದ್ದಾರೆ. ಅವ್ರಿಗೆ ಮಗು ಕೂಡ ಇದೆ. ಏನ್ ಹೇಳ್ತಿದ್ದೀರಾ? ಇನ್ ಸ್ವಲ್ಪ ಹೊತ್ತಿನಲ್ಲಿ ನಿಮ್ ಹೆಂಡತಿ ಬರ್ತಿದ್ದಾರೆ. ಹೆಂಡ್ತಿ? ಯಾವ ಹೆಂಡ್ತಿ? ಯಾರು ಹೆಂಡ್ತಿ? ನಿಮ್ ಹೆಂಡತಿ ಮೂಗಿ ಆಗಿದ್ದೊಳಗೆ ಮಾತು ಬಂದ್ಬಿಡ್ತು. ಇನ್ನೆಲ್ಲಿ ನಿಜ ಹೇಳ್ಬಿಡ್ತಾಳಂತ ಅವಳನ್ನ ಅಪಹರಿಸಿ ಗೋಡನ್ನಲ್ಲಿ ಬಚ್ಚಿಟ್ಟಿದ್ರಲ್ಲ, ಆ ಹೆಂಡತಿ. ಅಪಹರಣ? ಏನ್ ಇನ್ಸ್ಪೆಕ್ಟ್ರೆ, ನೀವು ಎರಡೆರಡು ಅಪಾದನೆ ಹೊರಿಸ್ತಾ ಇದ್ದೀರಾ? ಅದಕ್ಕೆಲ್ಲ ಬೇಕಾದಂತ ಸಾಕ್ಷಿ ಆಧಾರಗಳು ನಮ್ಮ ಹತ್ರವೇ ಸಾಹೇಬ್ರೆ. ಏನೋ ಚಂದ್ರು, ನನಗಿದೊಂದು ಅರ್ಥನೇ ಆಗ್ತಿಲ್ವಲ್ಲ. ಏನಿಲ್ಲಪ್ಪ, ಇನ್ಸ್ಪೆಕ್ಟ್ರು ನನ್ನ ಹಳೆ ಫ್ರೆಂಡು ಬೆಳಗ್ಗೆ ಬೆಳಿಗ್ಗೆ ಸ್ವಲ್ಪ ಕುಡಿದು ಬಂದ್ಬಿಟ್ಟಿದ್ದಾರೆ, ತೊದಲ್ತಾ ಇದ್ದಾರೆ. ನೀವೇನ್ ಬೇಜಾರು ಮಾಡ್ಕೋಬೇಡಿ. ಶಾಸ್ತ್ರಿಗಳೇ, ಮಾಂಗಲ್ಯಂ ತಂತುರಾಣೇನ ಮಮ ಜೀವನ. ಶಾಸ್ತ್ರಿಗಳೇ, ನಮ್ ಕರ್ತವ್ಯನ ನಾವು ಮಾಡಿ ಮುಗಿಸೋವರೆಗೂ ನಿಮ್ ಕರ್ತವ್ಯನ ನೀವು ಮಾಡಕ್ ಕೂಡುದು. ಎರಡನೇ ಮದುವೆ ಕಾನೂನಿಗೆ ವಿರುದ್ಧ ಅಂತ ಗೊತ್ತು ತಾನೆ? ಗೊತ್ತು. ಅದಕ್ಕೆ ಆ ಮೋಸವಾದ ಹೆಣ್ಣು ಬರೋ ತನಕ ಮದುವೆ ನಿಲ್ಲಿಸ್ಬೇಕು. ಈ ಮದುವೆನ ಎಷ್ಟೊತ್ತು ನಿಲ್ಲಿಸ್ಬೇಕು? ಒಂದು 15 ನಿಮಿಷ. ಶಾಸ್ತ್ರಿಗಳೇ, ನಿಲ್ಸಿ. ಜ್ಯೋತಿ, ಜ್ಯೋತಿ, ಜ್ಯೋತಿ ನಿಂತ್ಕೋ. ಜ್ಯೋತಿ, ಜ್ಯೋತಿ ನಿಂತ್ಕೋ. ಜ್ಯೋತಿ, ಜ್ಯೋತಿ, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಬಿಡಿ ಅಣ್ಣ, ನನ್ ಬಿಟ್ಬಿಡಿ, ನಾನ್ ಸಾಯ್ಬೇಕು. ನಿಂತ್ಕೋ. ನನ್ ಬಿಡಿ, ನಾನ್ ಸಾಯ್ಬೇಕು. ನೀವು ಸಾಯೋದಕ್ಕೋಸ್ಕರ ಇಷ್ಟು ದಿವಸ ನಾನು ನಿನಗೆ ಆಶ್ರಯ ಕೊಟ್ಟಿದ್ದ? ನನ್ನ ಭವಿಷ್ಯವನ್ನೇ ಮುಡುಪಾಗಿಟ್ಟು ಹೋರಾಡ್ತಾ ಇದ್ದೀನಿ ನಾನು. ನೀನು ಸಾಯೋದಕ್ಕೆ ಹೊರಟಿದ್ಯಾ? ಅಷ್ಟು ಮುದ್ದಾದ ನಿನ್ ಮಗನ್ ಮರ್ತು ಬಿಟ್ಟಿಯೇನು? ಇದೇ ನಾನು ನಿನ್ನ ಕೊಡೋ ಪ್ರತಿಫಲ? ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ನಡಿ ನಾವು. ಇನ್ಸ್ಪೆಕ್ಟ್ರೆ,
15 ಅಲ್ಲ 20 ನಿಮಿಷ ಆಯ್ತು. ಶಾಸ್ತ್ರಿಗಳೇ ಶುರು ಮಾಡ್ಕೊಡ್ರಿ. ನಿನ್ ಕಟ್ಟಯ್ಯ ತಾಳಿನ. ಏನೇ ಇದೆಲ್ಲ ದಾರಿ ಹೋಗೋ ದಾಸೆಗಳೆಲ್ಲ ಬಂದು ನಿಲ್ಸಿ ನಿಲ್ಸಿ ಅಂತಾರೆ. ಸತ್ಯ ಸಾಬೀತು ಮಾಡೋದಕ್ಕೆ ತಡವಾಗಬಹುದು ಚಂದ್ರು, ಆದ್ರೆ ಅದನ್ನು ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನೀನು ಹಾಕೊಂಡ ಮುಖವಾಡ ಕಳಚಿ ಬಿದ್ದಿದೆ. ಜ್ಯೋತಿ ಹೇಳು, ಇವನು ಯಾವಾಗ ನಿನ್ನನ್ನು ಮದುವೆ ಆದ, ಹೇಗೆ ಮಗು ಆದ್ಮೇಲೆ ಮೋಸ ಮಾಡದ ಅನ್ನೋ ಸತ್ಯವನ್ನ ಎಲ್ಲರ ಮುಂದೆ ನಿರ್ಭಯವಾಗಿ ಹೇಳು. ನಮ್ಮಿಬ್ಬರ ಸಂಬಂಧ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನಿನ್ನ ಮಗು ಜೀವಂತವಾಗಿ ಬರೋದಿಲ್ಲ, ಹೆಣವಾಗಿ ಬರುತ್ತೆ. ಯಾಕೆ ಸುಮ್ಮನಿದೆ ಜ್ಯೋತಿ? ಅವನು ಯಾರು ಹೇಳು? ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಏನು ಏನ್ ಮಾತಾಡ್ತಿದ್ಯಾ? ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಸುಳ್ಳು. ನಿನಗೆ ಗೊತ್ತು ನಿನ್ನಿಂದ ಎಂತೆಂತ ತೊಂದರೆಗಳನ್ನು ನಾನು ಅನುಭವಿಸಿದ್ದೀನಿ ಅಂತ. ನಿಜವನ್ನು ನಿರೂಪಿಸೋಕೆ ಹೊರಟರು ನನ್ನ ಹತ್ರ ಅವನು ಹಾಗೆ ನೀನು ಸುಳ್ಳು ಹೇಳಿ ನನಗೆ ಮೋಸ ಮಾಡ್ತಿದ್ಯಾ? ದ್ರೋಹಿ. ತಬ್ಲಿ ಮಗನ ಪಾಪ ಯಾಕೆ ಹೊಡಿತಿದ್ದೀರಾ? ಏನೇ ಆ ದೊಡ್ಡ ಮನುಷ್ಯ ನಮ್ಮಂತ ಮರ್ಯಾದಸ್ತ್ರ ಮನೆ ಮದುವೆ ಮಂಟಪಕ್ಕೆ ನುಗ್ಗಿ ಇಲ್ಲದ ಕದೆ ಕಟ್ಟಿ ನಮ್ಮನ್ನೇ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ರೇ ಇನ್ಸ್ಪೆಕ್ಟ್ರೆ, ಇವನ್ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಲಾ ಕಾಪಿಗೆ ತಳ್ರಿ. ಬೇಡಿ, ನಮ್ಮಣ್ಣನ ಅರೆಸ್ಟ್ ಮಾಡ್ಬೇಡಿ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಒಂದ್ ನಿಮಿಷ ಮಿಸ್ಟರ್ ಚಂದ್ರು, ನಾನು ಕೇಳೋ ಒಂದೇ ಒಂದು ಪ್ರಶ್ನೆಗೆ ನೀವು ಉತ್ತರ ಹೇಳಿ. ಆ ಮಗು ಎಲ್ಲಿ? ಮಗು? ಯಾವ ಮಗು? ಯಾರ ಮಗು? ಆ ಮಗು ಆ ದಿವಸ ರಾತ್ರಿ ದೇವಸ್ಥಾನದ ಹತ್ರ ನಿಮ್ಮ ಕೈಲಿತ್ತಲ್ಲ, ಆ ನಿಮ್ಮ ಸ್ವಂತ ಮಗು. ಅದ್ರ ಬಗ್ಗೆ ನನಗೇನ್ ಗೊತ್ತು? ನಿಮಗ್ ಗೊತ್ತು. ಆ ಮಗು ಇದ್ರೆ ತೊಂದರೆ ಆಗುತ್ತೆ ಅಂತ ನೀವು ಅದನ್ನ ಕೊಂದು ಬಿಟ್ರಿ. ಈಗ ಆ ಹೆಣ ನಮ್ ಕಸ್ಟಡಿಯಲ್ಲಿದೆ. ಅಲ್ಲಿ ನೋಡಿ. ಅಯ್ಯೋ ಪಾಪಿ, ಚಂಡಾಲ, ಕೊಲೆಗಾರ, ಕೊನೆಗೂ ನನ್ ಮಗನ್ ಸಾಯಿಸ್ಬಿಟ್ಟೇನೋ. ನಾನ್ ನಿನ್ಗೇನೋ ಅನ್ಯಾಯ ಮಾಡಿದ್ದೆ. ಯಾಕ್ ನನ್ ಮಗನ್ ಸಾಯಿಸ್ದೆ? ಇವತ್ತ ನಿನ್ ಬಿಡಲ್ಲ. ನಮ್ಮಿಬ್ರಿಗೂ ಮದ್ವೆ ಆಗಿರೋ ವಿಷಯ ಯಾರಿಗೂ ಹೇಳ್ಬೇಡ. 2 ದಿನ ಮೂಗಿಯಾಗಿರು. ನಿನ್ ಮಗುನ ನಿನ್ಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಈಗ ಅದನ್ನ ಕೊಂದು ಆದ್ರೆ ಹೆಣ ಅಂತಂದಿದೀಯಾ? ಕಟಿಕ, ರಾಕ್ಷಸ. ನನ್ನ ಮಗು ನಾನೇ ಕೊಲ್ಲುವಂತ ಪಾಪಿ ನಾನಲ್ಲ. ಆ ಮಗು ನಿಂದು ಮಾತ್ರ ಅಲ್ಲ, ನಂದು ಆಗಿತ್ತು. ಆ ಮಗು ರಕ್ತ ಇರುವಂತ ರಾಕ್ಷಸ ನಾನಲ್ಲ. ನನ್ನ ಮಾತು ನಂಬು. ಅದನ್ನು ಕೊಂದು ಪಾಪಿ ಯಾರೇ ಆಗಿದ್ರು ಅವ್ನ ಜೀವಂತ ಸುಟ್ಟಾಕ್ಬಿಡ್ತೀನಿ. ಸಾಕು ಚಂದ್ರು, ನಿನ್ನ ಬಾಯಲ್ಲಿ ನಿಜಾಂಶ ಬರ್ಬೇಕು ಅಂತ ನಾನು, ಸುನಿಲ್ ಹಾಗೂ ನಿನ್ ತಂಗಿ ಎಲ್ರೂ ಸೇರಿ ನಾಟಕ ಆಡಿದ್ವಿ. ನೋಡು, ಮಗು ಅಲ್ಲಿದೆ. ಯಜಮಾನ್ರೆ, ಉಪ್ಪು ತಿಂದ ಮನೆಗೆ 2 ಬಗೆಯಲ್ಲ. ಸುನೀಲ್ ಅವರು ನ್ಯಾಯಕ್ಕೋಸ್ಕರ ಹೋರಾಡಿದ್ರು, ನಾನು ಸಪೋರ್ಟ್ ಮಾಡಿದೆ ಅಷ್ಟೇ. ಅಣ್ಣ, ಈಗ್ಲಾದ್ರೂ ಜ್ಯೋತಿನ ನಿನ್ ಹೆಂಡತಿನ ಒಪ್ಕೊಳ್ಳ. ಇಷ್ಟಾದ್ಮೇಲೂ ನಾನು ಒಪ್ಕೊಳ್ಳದೆ ಹೋದ್ರೆ ನಾನು ಮನುಷ್ಯನೇ ಅಲ್ಲಮ್ಮ. ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ಬರೀ ಸುಳ್ಳು ಹೇಳ್ತಿದ್ದೆ ನನಗೆ ಈ ಸುನಿಲ್ ಅವರು ಸರಿಯಾಗಿ ಪಾಠ ಕಲಿಸಿದ್ರು, ಕಣ್ಣು ತೆರೆಸಿದ್ರು. ಸಾರ್ವಜನಿಕವಾಗಿ ಹೇಳ್ತೀನಿ, ಅಗ್ನಿ ಸಾಕ್ಷಿಯಾಗಿ ಈ ಜ್ಯೋತಿ ನನ್ನ ಹೆಂಡತಿ, ಈ ಪಾಪು ನಂದೆ ಅಂತ ನಾನು ಒಪ್ಕೋತಾ ಇದ್ದೀನಿ. ಜ್ಯೋತಿ, ನಾನೇನ್ ಬರ್ತೀನಿ. ಸುನಿಲ್, ಸುನಿಲ್ ನಿಲ್ಲು ಮಾರ. ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಬಿಡ್ತೇನೆ ನಾನು? ಒಂದು ಒಳ್ಳೆ ವಿಷಯ ಉಂಟು ಮಾರ. ಮೇಜರ್ ಅಂಕಲ್, ಏನಪ್ಪ? ನಿಮ್ಮ ಮಗಳನ್ನು ಮದುವೆ ಆಗಲಿಕ್ಕೆ ನನಗೆ ಆಗುವುದಿಲ್ಲ. ಯಾಕೆ? ಯಾಕೆಂದ್ರೆ ಸುನಿಲ್ ಮತ್ತು ಪ್ರೇಮ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದಾರೆ ಅಂತ ಒಮ್ಮೆ ಅವನ ಮನೆಗೆ ಹೋದಾಗ ನನಗೆ ಗೊತ್ತಾಯ್ತು. ಓಹೋ, ವಿಷಯ ಇಲ್ಲಿವರೆಗೂ ಬಂದಿದ್ಯಾ? ಹೌದು ಸುನಿಲ್, ನಿಮ್ಮಿಬ್ಬರ ಪ್ರೀತಿಗೋಸ್ಕರ ನಾನು ಯಾವ ತ್ಯಾಗ ಮಾಡ್ಲಿಕ್ಕೂ ಸಿದ್ಧ ಮಾರ. ಮೇಜರ್ ಅಂಕಲ್, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ನಮ್ಮ ಅಜ್ಜ ದುಗ್ಗಪ್ಪ ಹೇಳುತ್ತಿದ್ದರು, ಗೊತ್ತುಂಟಾ? ಆದ್ರೆ ನಿನ್ನ ಗತಿ? ನನ್ನ ಗತಿ ದೇವರೇ ಗತಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅದರ ವ್ಯವಸ್ಥೆ ನಾನು ಮಾಡ್ತೀನಿ. ನೀನ್ ಯಾಕೆ ಮುಖ ಸೋಡ್ ಹಾಕೊಂಡು ನಿಂತಿದೀಯಾ? ನೋಡು, ಅಲ್ಲಿ ಬೋದಾಳ ಬೇತಾಳ ತರ ನಿಂತಿಲ್ವಾ? ಏ ಬಾರಯ್ಯ ಈ ಕಡೆಗೆ. ಹಾ, ಒಂದು ಗ್ರೂಪ್ ಫೋಟೋ ತೆಗೆದೇ ಬಿಡಿ.